ನನ್ನ ನಲ್ಮೆಯ ಎಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಅಧ್ಯಾಯ 4ನ್ನು ತಿಳ್ಕೊಂಡ್ವಿ. ಹಾಗೆಯೇ ಅದರ ಮುಂದಿನ ಅಧ್ಯಾಯ 5ನ್ನು ಇಲ್ಲಿ ನೋಡ್ತಾ ಹೋಗೋಣ. ಆ ಪಾಠದ ಹೆಸರನ್ನು ಹೇಳೋದಕ್ಕಿಂತ ಮುಂಚೆ ಇಲ್ಲಿ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ನೀಡ್ತಾ ಇದ್ದೀನಿ, ಜೊತೆಗೆ ಚಟುವಟಿಕೆಯನ್ನು ಕೂಡ ನೀಡ್ತಾ ಇದ್ದೀನಿ. ಈ ಚಟುವಟಿಕೆಯನ್ನು ನೀವೇ ಸ್ವಂತಾಗಿ ಉತ್ತರವನ್ನು ಬರೆಯುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಆ ಉತ್ತರಗಳನ್ನು ನೀವೇ ನೀಡಬೇಕಾಗತ್ತೆ. ಸೊ ಆಮೇಲೆ ನಾವು ಈ ಪಾಠ ಯಾವುದು ಅಂತ ಹೇಳಿಬಿಟ್ಟು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಹಾಗಾದರೆ ಇಲ್ಲಿ ನಿಮಗೆ ನಮ್ಮ ಚಿಂಟು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ನಿಮಗೆ, ಜೊತೆಗೆ ಅವನು ಕೂಡ ಯೋಚಿಸ್ತಾ ಇದ್ದಾನೆ. ಏನಂದರೆ, ಒಂದು ಬಿಂದುವನ್ನು ಉಪಯೋಗಿಸಿ ಆಕೃತಿ ರಚಿಸಬಹುದೇ ಅನ್ನುವಂಥದ್ದು. ಸೊ ನಿಮಗೆ ಒಂದು ಸಮತಲವನ್ನು ಕೊಟ್ಟಾಗ ಅಲ್ಲೊಂದು ಬಿಂದುವನ್ನು ತೆಗೆದುಕೊಳ್ತೀವಿ. ಬಿಂದು ಅಂದರೆ ಗೊತ್ತಿಲ್ಲ, ಒಂದು ಚುಕ್ಕೆಯನ್ನು ತೆಗೆದುಕೊಳ್ತೀವಿ. ಅದ್ರ ಮೂಲಕ ನಾವು ಆಕೃತಿಯನ್ನು ರಚಿಸಬಹುದಾ ಅನ್ನುವಂಥ ಪ್ರಶ್ನೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನೀವೇ ನನಗೆ ಉತ್ತರವನ್ನು ನೀಡಬೇಕಾಗತ್ತೆ. ಹಾಗೆಯೇ ಮುಂದಿನ ಪ್ರಶ್ನೆಯನ್ನು ನೋಡಿದರೆ, ಒಂದೇ ಸಮತಲದಲ್ಲಿರುವ 2 ಬಿಂದುಗಳನ್ನು ಸೇರಿಸಿ ರಚಿಸಬಹುದಾದ ಆಕೃತಿಯ ಹೆಸರನ್ನು ತಿಳಿಸಿ ಅಂತ ಇದೆ. ವಿದ್ಯಾರ್ಥಿಗಳಲ್ಲಿ 2 ಬಿಂದುಗಳು ಕಾಣ್ತಿದೆ ಅಲ್ವಾ ನಿಮಗೆ? ಒಂದನ್ನು ಎ ಅಂತ ಗುರ್ತು ಮಾಡಿದ್ದೇವೆ, ಇನ್ನೊಂದನ್ನು ಬಿ ಅಂತ ಹೇಳಿ ಗುರ್ತು ಮಾಡಿದ್ದೇವೆ. ಹೀಗೆ ಈ 2 ಬಿಂದುಗಳನ್ನು ಸೇರಿಸಬೇಕು. ಒಂದು ರೇಖಾಖಂಡದ ಮೂಲಕ ಸೇರಿಸ್ತೇವೆ. ಹೀಗೆ ಸೇರಿಸಿದಾಗ ಎ ಬಿ ಅನ್ನುವಂತಹ ಒಂದು ಸರಳ ರೇಖೆ ನಿಮಗೆ ದೊರೆಯುತ್ತೆ. ಸೊ ಸರಳ ರೇಖೆಯನ್ನು ನಾವೇನಂತ ಕರಿತೀವಿ? ನಮ್ಮ ಜಾಮಿತಿಯಲ್ಲಿ ಬರುವಂತಹ ಆಕೃತಿ ಅಂಥೇಳಿ ಕರಿತೀವಿ, ಹೌದು ತಾನೆ? ಹಾಗಾದರೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಲ್ಲ ಏನು ಅಂತ? ಹಾಗಾದರೆ ಎ ಬಿ ಅನ್ನೋದು ಯಾವ ಆಕೃತಿ ಅಂತ ನೀವು ಬರೀತಿರ್ತಾನೆ. ಓಕೆ, ವೆರಿ ಗುಡ್. ಸೊ ಹಾಗಾದರೆ ನಾನು ಮುಂದೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ ವಿದ್ಯಾರ್ಥಿಗಳೇ. ಒಂದೇ ಸಮತಲದಲ್ಲಿರುವ ಮತ್ತು ಏಕರೇಖಾಗತವಲ್ಲದ 3 ಬಿಂದುಗಳನ್ನು ಉಪಯೋಗಿಸಿಕೊಂಡು ರಚಿಸಬಹುದಾದ ಆಕೃತಿ ಹೆಸರಿಸಿ. ಅದರಲ್ಲಿರುವ ಬಾಹು ಹಾಗೂ ಶೃಂಗಗಳನ್ನು ಬರೆಯಿರಿ ಅಂತ ಇದೆ ವಿದ್ಯಾರ್ಥಿಗಳೇ. ಈಗ ಇಲ್ಲ ನಿಮಗೊಂದು ಚಿತ್ರವನ್ನು ಕೊಟ್ಟಿದ್ದೇನೆ. ನಿಮಗೆ ನೋಡಿದ ತಕ್ಷಣ ಹೇಳ್ಬಿಡ್ತೀರಾ ಇದು ತ್ರಿಭುಜ ಅಂತೇಳಿ, ಯಾಕೆಂದರೆ ತುಂಬ ಫೆಮಿಲಿಯರ್ ಆಗಿರುವಂಥ ಆಕೃತಿ ಇದು. ಮತ್ತು ಅದಲ್ಲದಲ್ಲೇ ನೀವು 7ನೇ ತರಗತಿಯಲ್ಲೂ ಕೂಡ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ, ಹೌದು ತಾನೆ? ಹಾಗಾದರೆ ಇಲ್ಲಿ ಒಂದು ಸಮತಲದಲ್ಲಿ ಎ, ಬಿ ಮತ್ತು ಸಿ ಅನ್ನುವಂತಹ ಬಿಂದುಗಳನ್ನು ಜೋಡಿಸಿದ ವಿದ್ಯಾರ್ಥಿಗಳೇ ಅಲ್ವಾ? ಈ ಬಿಂದುಗಳನ್ನು ರೇಖಾಖಂಡದ ಸಹಾಯದಿಂದ ಅಥವಾ ಏಕರೇಖಾಗತವಲ್ಲದ ರೇಖೆಗಳಿಂದ ಸೇರಿಸ್ತೀನಿ ವಿದ್ಯಾರ್ಥಿಗಳೇ. ಎ ಇಂದ ಬಿಗೆ, ಬಿ ಇಂದ ಸಿಗೆ, ಸಿ ಇಂದ ಎಗೆ. ಸೊ ಹೀಗೆ ಸೇರಿಸಿದಾಗ ಎ ಬಿ ಸಿ ತ್ರಿಭುಜ ಬರುತ್ತೆ. ಈ ಏನು ಎ ಬಿ ಸಿ ತ್ರಿಭುಜ ಇದೆಯಲ್ಲ, ಇದನ್ನು ನಾವು ಎ ಬಿ, ಬಿ ಸಿ ಮತ್ತು ಎ ಸಿ ಬಾಹುಗಳಿಂದ ಆವೃತವಾಗಿದೆ ಅಂತ ಕರಿತೀವಿ. ಮತ್ತು ಜೊತೆಗೆ ಶೃಂಗ ಎ, ಶೃಂಗ ಬಿ ಮತ್ತು ಶೃಂಗ ಸಿ ಅನ್ನು ಕೂಡ ಇದು ಒಳಗೊಂಡಿದೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಅದಲ್ಲದಲ್ಲೇ ಕೋನನೂ ಕೂಡ ಇದೆ. ಕೋನ ಎ, ಕೋನ ಬಿ ಮತ್ತು ಕೋನ ಸಿ ಅಂಥೇಳಿ ಕರಿತೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಆಕೃತಿಯನ್ನು ಹೆಸರಿಸ್ಬಿಟ್ಟು ಇದರಲ್ಲಿರುವ ಬಾವು ಮತ್ತು ಶೃಂಗಗಳನ್ನು ಬರಿತಿರ್ತಾನೆ. ಈಗ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ ಯಾವುದ್ಯಾವುದು ಅಂತ ಹೇಳ್ಬಿಟ್ಟು ಅಲ್ವಾ? ಓಕೆ, ವೆರಿ ಗುಡ್. ಹಾಗಾದರೆ ಈ ಪ್ರಶ್ನೆಗೂ ಕೂಡ ನೀವೇ ಉತ್ತರವನ್ನು ಬರಿಬೇಕು ವಿದ್ಯಾರ್ಥಿಗಳೇ. ನೋಡಿ, ಈ ಆಕೃತಿಯನ್ನು ನಾವು ಹೇಗೆ ರೊಟೇಟ್ ಮಾಡಿದರೂ ಕೂಡ ನಿಮಗೆ ಶೃಂಗ ಮತ್ತು ಬಾವುಗಳು ಏನು ಬದಲಾವಣೆ ಆಗಲ್ಲ. ಅದೇ ಬಾವುಗಳು, ಅದೇ ಶೃಂಗಗಳು ನಿಮಗೆ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದೆ ಇನ್ನೊಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ. ನಿಮ್ಮ ತಿಳುವಳಿಕೆ ಎಷ್ಟಿದೆ ಅನ್ನೋದನ್ನು ನಾವು ಚೆಕ್ ಮಾಡೋಕ್ಕೋಸ್ಕರ ಈ ಪ್ರಶ್ನೆ ವಿದ್ಯಾರ್ಥಿಗಳೇ. ಮಕ್ಕಳೇ, ನೀವು ನೋಡಿರುವ ಬಣ್ಣ ಬಳಿಯುವವನಿಗೆ ಮತ್ತು ಗಾರೆ ಕೆಲಸದವನಿಗೆ, ಈಗ ಒಂದು ಮನೆ ಕಟ್ಟಬೇಕು ಅಂದರೆ ಅಲ್ಲಿ ಬಣ್ಣ ಬಳಿಯೋರು ಇರ್ತಾರೆ, ಗಾರೆ ಕೆಲಸ ಮಾಡಿದವರು ಇರ್ತಾರೆ ಅಲ್ವಾ, ಎಲೆಕ್ಟ್ರಿಷಿಯನು ಎಲ್ಲರೂ ಕೂಡ ಇರ್ತಾರೆ. ಸೊ ಇಂಥವರಿಗೆ ಚತುರ್ಭುಜ ಮತ್ತು ತ್ರಿಭುಜದ ತಿಳುವಳಿಕೆ ಬೇಕಾ? ಅವಶ್ಯಕವಾಗಿ ಬೇಕು. ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ವಿದ್ಯಾರ್ಥಿಗಳೇ ನಂದು. ಸೊ ಇದನ್ನು ನೀವು ಪ್ರಾಕ್ಟಿಕಲಾಗೆ ವಿಸಿಟ್ ಕೊಟ್ಟರೂ ಚರ್ಚೆ ಮಾಡಬಹುದು ಕೆಲಸಗಾರರನ್ನು. ಇಲ್ಲ ಅಂದರೆ ನೀವೇ ಓನಾಗಿ ಥಿಂಕಿಂಗ್ ಮಾಡಿಬಿಟ್ಟು ನನಗೆ ಉತ್ತರವನ್ನು ಅಥವಾ ನಿಮ್ಮ ತೀರ್ಮಾನವನ್ನು ಕೊಡ್ಬೋದು ವಿದ್ಯಾರ್ಥಿಗಳೇ. ಹಾಗೆಯೇ ನಂತರ ಇನ್ನೊಂದು ಪ್ರಶ್ನೆಯನ್ನು ನೋಡಿದರೆ, ಮಕ್ಕಳ ನೀವು ತರಗತಿ ಕೊಠಡಿಯಲ್ಲಿ ನೋಡುತ್ತಿರುವ ಕೆಲವು ಆಕೃತಿಗಳನ್ನು ಹೆಸರಿಸಿ. ಅವುಗಳು ಹೊಂದಿರುವ ಅಂಚುಗಳು, ಶೃಂಗಗಳು ಮತ್ತು ಬಾಹುಗಳನ್ನು ತಿಳಿಸಿ ಅಂತ ಇದೆ. ನಿಮ್ಮ ಏನು ತರಗತಿ ಇದೆಯಲ್ಲ, ಕ್ಲಾಸಸ್ಸು, ಅದರಲ್ಲಿರುವಂಥದ್ದು.
ಜೊತೆಗೆ ಇಲ್ಲಿ ನಾನು ಒಂದು ಡೋರನ್ನು ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳ ನಿಮಗೆ. ಮನೆಯ ಫ್ರಂಟ್ ಡೋರ್ ಏನಿದೆಯಲ್ಲ ಅಲ್ಲಿ, ಆ ಫ್ರಂಟ್ ಡೋರ್ನ ಡಿಸೈನ್ನ ಗಮನಿಸಿ. ಯಾವ ಆಕೃತಿಯನ್ನು ತೆಗೆದುಕೊಂಡು ಅವ್ರು ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ವಿದ್ಯಾರ್ಥಿಗಳ ನಿಮಗೆ. ಇದಕ್ಕೂ ಕೂಡ ನೀವು ಶೃಂಗ, ಬಾವುಗಳು ಮತ್ತು ಅಂಚುಗಳನ್ನು ಬರೆಯಿರಿ. ಓಕೆ, ಸೊ 2 ಪ್ರಶ್ನೆಗೂ ನೀವು ಉತ್ತರವನ್ನು ನೀಡಬೇಕಾಗತ್ತೆ. ಜೊತೆಗೆ ಇಲ್ಲಿ 2 ರೀತಿಯ ಇನ್ನೊಂದು ಚಿತ್ರಗಳನ್ನು ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ. ಈ 2 ಆಕೃತಿಗಳು ಒಂದೇ ಪಾದ ಹೊಂದಿರುವ ಭಾಗ ಆಗಿದೆ. ಯಾವುದದು ಅಂತ ಕಂಡುಹಿಡಬೇಕು ವಿದ್ಯಾರ್ಥಿಗಳ. ಚಿತ್ರವನ್ನು ಕರೆಕ್ಟಾಗಿ ಗಮನಿಸಿ. ಚತುರ್ಭುಜ ಮತ್ತು ತ್ರಿಭುಜ ಆಕೃತಿಗಳ ಜ್ಞಾನ ಇಲ್ಲದೆ ಮನೆ ಕಟ್ಟಲು, ಬಡಗಿ ಮಾಡಲು ಮತ್ತು ಹೊಲದಲ್ಲಿ ಬೆಳೆಗಳನ್ನು ಬೆಳೆಯಲು ಸಾಧ್ಯವೇ ಅನ್ನೋದು ಕೂಡ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ನಂತರ ಇಲ್ಲಿ ಇನ್ನೊಂದು ಚಿತ್ರವನ್ನು ಕೊಡ್ತಾ ಇದ್ದೇನೆ. ಗುಡಿಸಲು ಕಾಣ್ತಾ ಇದೆಯಲ್ಲ ವಿದ್ಯಾರ್ಥಿಗಳ, ಈ ಗುಡಿಸಲಲ್ಲಿ ನಿಮಗೆ ಜ್ಯಾಮಿತಿಯ ಆಕೃತಿಗಳು ಒಳಗೊಂಡಿದ್ದಾವೆ. ಆ ಜ್ಯಾಮಿತಿಯ ಆಕೃತಿಗಳು ಯಾವುದ್ಯಾವುದಿದೆ ಅನ್ನೋದನ್ನು ಕಂಡುಹಿಡಿಬೇಕು. ಹಾಗಾದರೆ ನನ್ನ ಪ್ರಶ್ನೆ ಏನಂದರೆ, ಈ ಗುಡಿಸಲಿನಲ್ಲಿ ನಾವು ನೋಡಬಹುದಾದ ಆಕೃತಿಗಳನ್ನು ಪಟ್ಟಿ ಮಾಡಿ ಎಂಬ ಪ್ರಶ್ನೆಯನ್ನು ಕೇಳೋದ್ರಿಂದ ನಿಮ್ಮ ಜ್ಞಾನವನ್ನು ನಾನು ಇಲ್ಲಿ ಪರೀಕ್ಷಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಿಮ್ಮ ನಾಲೆಡ್ಜ್ ಎಷ್ಟಿದೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಯಾವ ಆಕೃತಿಗಳು ಇಲ್ಲಿ ನಿಮಗೆ ಕಂಡು ಬರ್ತಾ ಇದೆ, ಆ ಆಕೃತಿಗಳನ್ನು ಹೆಸರಿಸಬೇಕು. ಓಕೆ, ಸೊ ಇದನ್ನು ಕೂಡ ನೀವೇ ಉತ್ತರವನ್ನು ನೀಡಬೇಕಾಗತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಇದುವರೆಗೂ ನಾವು ಏನು ಎಲ್ಲ ಪ್ರಶ್ನೆಗಳನ್ನು ನೋಡಿದ್ವಿ, ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ ಏನಪ್ಪ ಅಂದರೆ ಅದೇ ಚತುರ್ಭುಜ ಅಥವಾ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳ ಇಂಗ್ಲೀಷ್ನಲ್ಲಿ. ಹಾಗಾದರೆ ನನ್ನ ನಲ್ಮೆಯ 8ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಾಯ 5 ಚತುರ್ಭುಜಗಳು ಈ ಪಾಠಕ್ಕೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಈ ಪಾಠ 5 ಅಂತ ಯಾಕಾಗಿದೆ ಅಂದರೆ, ನಾನು ಬೀಜೋಕ್ತಿಗಳು ಪಾಠವನ್ನು ನಿಮಗೆ ಮುಂಚೆನೇ ವಿಡಿಯೋ ಮಾಡಿ ಹಾಕಿದ್ದೀನಿ ವಿದ್ಯಾರ್ಥಿಗಳೇ. ಸೊ ಅದು ನಂತರ ಬರ್ತಾ ಇತ್ತು, ನಾನು ಮುಂಚೆ ಮಾಡಿದ್ದೇನೆ, ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿರೋದ್ರಿಂದ ಇದು ಪಾಠ 5 ಅಂತ ಹೇಳಿ ಆಗಿದೆ. ಸೊ ಹಾಗಾದರೆ ಇದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಪಾಠ 4 ಅಂತ ಕೊಟ್ಟಿದ್ದಾರೆ, ಇಲ್ಲಿ ನಾನು ಪಾರ್ಟ್ 5 ಅಂತ ತಗೊಂಡಿದ್ದೇನೆ. ಸೊ ಏನೇ ವ್ಯತ್ಯಾಸ ಇಲ್ಲ. ಸೊ ನಮಗೆ ಚಾಪ್ಟರ್ಸ್ಗಿಂತ ಪಾಠಗಳು ಇಂಪಾರ್ಟೆಂಟ್ ಅಷ್ಟೇ ಅಲ್ವಾ? ಓಕೆ, ಹಾಗಾದರೆ ಇಲ್ಲಿ ನಿಮಗೆ ಚತುರ್ಭುಜಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋವನ್ನು ನಾನು ನಿಮಗೆ ಕಳಿಸಿದ್ದೀನಿ ವಿದ್ಯಾರ್ಥಿಗಳ. ಈ ವಿಡಿಯೋದಲ್ಲಿ ನಿಮಗೆ ಸೈಡಲ್ಲಿ ಒಂದು ಲಿಂಕ್ ಕಾಣ್ತಾ ಇದೆ ಸ್ಕೈ ಬ್ಲೂ ಕಲರಲ್ಲಿ ಅಲ್ವಾ? ಅದನ್ನು ಡಬಲ್ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳೇ. ಹೀಗೆ ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ವಿಡಿಯೋ ಓಪನ್ ಆಗುತ್ತೆ. ಈ ಚತುರ್ಭುಜಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ಮಾಹಿತಿಗಳು ನಿಮಗೆ ಇಲ್ಲಿ ಈ ವಿಡಿಯೋದಲ್ಲಿ ದೊರೆಯುತ್ತೆ. ಅದರಲ್ಲಿ ನಿಮಗೇನು ಅರ್ಥ ಆಗಲಿಲ್ಲ ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ಡಿಸ್ಕಸ್ ಮಾಡ್ಬೋದು ವಿದ್ಯಾರ್ಥಿಗಳೇ. ತುಂಬ ಈಸಿ ಇರೋದ್ರಿಂದ ಇದನ್ನೇ ನಾನು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಹೋಗಲ್ಲ. ಹಾಗಾಗಿ ನಂತರ ಈ ಚತುರ್ಭುಜ ಅಂದ್ರೇನು ಅನ್ನುವಂತಹ ಪದದ ವ್ಯಾಖ್ಯಾನವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಅದಕ್ಕೆ ಇಲ್ಲಿ ನಾನು 4 ಚಿತ್ರಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ABCD, PQRS, MNOP ಮತ್ತು XYZW ಅಂತ ಕೊಟ್ಟಿದೆ. ಈ 4 ಏನು ಚಿತ್ರಗಳನ್ನು ಕೊಟ್ಟಿದ್ದೀನಲ್ಲ, ಈ 4 ಚಿತ್ರಗಳು ಏನಾಗಿದೆ ಅಂದರೆ 4 ರೇಖಾಖಂಡಗಳಿಂದ ಆವೃತವಾಗಿರುವಂತಹ ಆಕೃತಿಗಳಾಗಿದ್ದಾವೆ ಅಲ್ವಾ? ಸೊ ಇಂತಹ ಆಕೃತಿಗಳನ್ನು ತೆಗೆದುಕೊಂಡಾಗ ಎಲ್ಲವೂ ಸಹ ಆವೃತವಾಗಿರುವಂತಹ ರೇಖಾಕೃತಿಗಳಾಗಿವೆ ಮತ್ತು ಇವುಗಳ ಸೀಮಾರೇಖೆಯು ರೇಖಾಖಂಡಗಳಿಂದ ಆಗಿವೆ. ಈ ಎಲ್ಲ ಆಕೃತಿಗಳನ್ನು ಸಾಮಾನ್ಯವಾಗಿ ನಾವೇನಂತ ಕರಿತೀವಿ ಅಂದರೆ ಚತುರ್ಭುಜ ಅಂತೇವೆ. ಯಾಕೆಂದರೆ ಆ ಆಕೃತಿಯನ್ನು ನೋಡಿದ ತಕ್ಷಣ 4 ಬಾಹುಗಳು ಕಂಡು ಬರುತ್ತೆ. ಹಾಗಾಗಿ ತಕ್ಷಣ ಏನಂತೀವಿ, ಚತುರ್ಭುಜ ಅಂತ ಕರಿತೀವಿ. 3 ಬಾಹುಗಳಿದ್ರೆ ತ್ರಿಭುಜ ಅಂತ ಕರಿತೀವಿ, ಹೌದು ತಾನೆ? ಸೊ ಇದು ನಮಗೆ ತುಂಬ ಫೆಮಿಲಿಯರ್ ಆಗಿರುವಂತಹ ಪದಗಳು. ಹಾಗಾಗಿ ಈ ಚಿತ್ರವನ್ನು ನೀವು ಗಮನಿಸಿದಾಗ PQRS ಆ ಚತುರ್ಭುಜದಲ್ಲಿ ಎಲ್ಲ ಬಾಹುಗಳು ಸಮನಾಗಿದೆ ವಿದ್ಯಾರ್ಥಿಗಳೇ. ಅದಕ್ಕೆ ನಾವಲ್ಲಿ ನೋಡಿದ್ವಿ 2 ಲೈನ್ಸನ್ನು ತೋರಿಸಿದ್ದೇವೆ, ಅಂದರೆ 4 ಬಾಹುಗಳು ಪರಸ್ಪರ ಸಮನಾಗಿದೆ ಅಂತ ಅರ್ಥ. ಹಾಗೆಯೇ MNOP ತ್ರಿಭುಜವನ್ನು ಬಂದಾಗ MN ಅನ್ನೋದು OPಗೆ ಸಮಾಂತರವಾಗಿದೆ, ಅಂದರೆ ಇದು ಟ್ರ್ಯಾಪಿಜ ಅನ್ನುವಂಥದ್ದು ಸೂಚಿಸಲ್ಪಡುತ್ತೆ. ಸೊ ಇವೆಲ್ಲ ಒಟ್ಟಾರೆ ಸೇರಿ ನಾವು ಚತುರ್ಭುಜ ಅಂತೇಳಿ ಕರಿತೀವಿ. ಈ ಚತುರ್ಭುಜದ ವಿಧಗಳನ್ನು ಮುಂದೆ ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳು 1 by 1. ಅವುಗಳ ಗುಣಲಕ್ಷಣ ಆಗಿರ್ಬೋದು, ಟ್ರ್ಯಾಪಿಜ ಅಂದ್ರೇನು, ವರ್ಗ ಅಂದ್ರೇನು, ಸಮಾಂತರ ಚತುರ್ಭುಜ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟಂಥ ಗುಣಲಕ್ಷಣಗಳು, ಉದಾಹರಣೆಗಳು, ಅವನ್ನ ಮುಂದೆ ನೋಡ್ತಾ ಹೋಗೋಣ. ಹಾಗಾದರೆ ಚತುರ್ಭುಜ ಅಂದ್ರೇನು ಅಂಥೇಳಿ ಕರೆಕ್ಟಾಗಿ ಗೊತ್ತಾಯಿತು. ಇದರ ಡೆಫಿನಿಷನ್ ಕೇಳಿದ್ರೆ ಏನು ಬರೀತೀರಾ? ಅದು ಮೇನ್ ಬೇಕಲ್ಲ ನಿಮಗೆ ಅಲ್ವಾ?
ಪಾಠ ಎಲ್ಲ ಅರ್ಥ ಆಗೋಕ್ಕಿಂತ ಮುಂಚೆ ನಿಮಗೆ ಡೆಫಿನಿಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ 1 ಮಾರ್ಕ್ಸಿಗೆ ಕೇಳ್ಬೋದು ಚತುರ್ಭುಜ ಅಂದರೆ ಏನು ಅಂತ ಹೇಳಿ. ಹೀಗೆ ಕೇಳಿದಾಗ ನೀವು ಬರೀಬೇಕಾಗಿರುವಂಥ ಡೆಫಿನಿಷನ್ ಏನಂದರೆ, ಒಂದೇ ಸಮತಲದಲ್ಲಿರುವ 4 ಬಿಂದುಗಳಲ್ಲಿ ಯಾವುದೇ 3 ಬಿಂದುಗಳು ಏಕರೇಖಾಗತವಲ್ಲದಂತೆ ಬಿಂದುಗಳನ್ನು ರೇಖಾಖಂಡಗಳಿಂದ ಪರಸ್ಪರ ಅಂತ್ಯ ಬಿಂದುಗಳಲ್ಲಿ ಸಂಧಿಸುವಂತೆ ರಚಿಸಲಾದ ಆವೃತ ರೇಖಾಕೃತಿಗೆ ಚತುರ್ಭುಜ ಎನ್ನುತ್ತೇವೆ ಅನ್ನುವಂಥದ್ದು ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಅರ್ಥ ಆಗಿದೆಯಲ್ಲ ಇದು? ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ 2 ಮುಖ್ಯವಾಗಿರುವಂಥ ಅಂಶಗಳು ಇದೆ. ಯಾವುದಕ್ಕೆ? ಚತುರ್ಭುಜಕ್ಕೆ. ಒಂದು ಬಹಿರ್ವಕ್ರ ಚತುರ್ಭುಜ, ಇನ್ನೊಂದು ಅಂತರ್ವಕ್ರ ಚತುರ್ಭುಜ. ವಿದ್ಯಾರ್ಥಿಗಳೇ, ಬಹಿರ್ವಕ್ರ ಚತುರ್ಭುಜವನ್ನು ತೆಗೆದುಕೊಂಡಾಗ ಚತುರ್ಭುಜದ ಪ್ರತಿ ಒಳಕೋನಗಳ ಮೊತ್ತವು 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ಬಹಿರ್ವಕ್ರ ಚತುರ್ಭುಜ ಅಂಥೇಳಿ ಕರಿತೀವಿ. ಈಗ ಚಿತ್ರದಲ್ಲಿ ಕೊಟ್ಟಿದೆ ABCD ಅಂಥೇಳಿ. ಎಲ್ಲಿ ಬಂದಿರುವಂಥ ಕೋನಗಳನ್ನು ಅಬ್ಸರ್ವ್ ಮಾಡಿ. ಎಲ್ಲ ಕೋನಗಳು 180 ಡಿಗ್ರಿಗಿಂತ ಕಡಿಮೆನೇ ಇದ್ದಾವೆ, ಜಾಸ್ತಿ ಇಲ್ಲ. ಸೊ ಹಾಗಾಗಿ ಇವುಗಳನ್ನು ಬಹಿರ್ವಕ್ರ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ 180 ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಅಷ್ಟೇ ಅಲ್ವಾ, ಅಂತರ್ವಕ್ರ ಚತುರ್ಭುಜ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳು. ನೋಡಿ, ನೀವು ಈ ಡೆಫಿನಿಷನ್ಸ್ ನೀವೇ ಹೇಳಿಬಿಟ್ರಿ ಅಂತರ್ವಕ್ರ ಚತುರ್ಭುಜವನ್ನು ಅಲ್ವಾ. ಸೊ ಹಾಗಾಗಿ KLMN ಅನ್ನುವಂಥದ್ದು ಅಂತರ್ವಕ್ರ ಚತುರ್ಭುಜ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಎಲ್ಲೇನಾಗಿದೆ 180 ಡಿಗ್ರಿಗಿಂತ ನಮಗೆ ಕೋನ ಜಾಸ್ತಿ ಕಂಡು ಬರ್ತಾ ಇದೆ. ಹಾಗಾಗಿ ಇದನ್ನು ನಾವು ಅಂತರ್ವಕ್ರ ಚತುರ್ಭುಜ ಅಂಥೇಳಿ ಕರಿತೀವಿ. ಇಲ್ಲಿ ನಿಮಗೆ ಈ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಇದರಲ್ಲಿ ಏನಂದರೆ, ಬಹಿರ್ವಕ್ರ ಚತುರ್ಭುಜ ಮತ್ತು ಅಂತರ್ವಕ್ರ ಚತುರ್ಭುಜ ಎಂದರೇನು ಅಂತ ಕೇಳಬಹುದು. ಇದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆಯನ್ನು ವ್ಯತ್ಯಾಸವನ್ನು ಬರೀರಿ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು. 2 ವ್ಯತ್ಯಾಸ. ಸೊ ಅವಾಗ ನೀವೇನು ಮಾಡಿ ಅಂದರೆ, ಬಹಿರ್ವಕ್ರ ಚತುರ್ಭುಜ ಅನ್ನೋದು ಒಂದು ಕಾಲಮ್ ತೊಗೊಳ್ಳಿ, ಇನ್ನೊಂದು ಅಂತರ್ವಕ್ರ ಚತುರ್ಭುಜ ಅನ್ನುವಂಥ ಕಾಲಮ್ ತೊಗೊಳ್ಳಿ. ಈಗ ಆಲ್ರೆಡಿ ಡೆಫಿನೇಷನ್ ಗೊತ್ತಾಗಿದೆ. 180 ಡಿಗ್ರಿಗಿಂತ ಜಾಸ್ತಿ ಆಗಿದ್ದರೆ ಅಂತರ್ವಕ್ರ ಚತುರ್ಭುಜ, 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಬಹಿರ್ವಕ್ರ ಚತುರ್ಭುಜ. ಈ ಡೆಫಿನೇಷನ್ಸ್ಗಳನ್ನು ಒಂದು ಪಾಯಿಂಟನ್ನಾಗಿ ತಗೊಳ್ಳಿ ವಿದ್ಯಾರ್ಥಿಗಳೇ. ಇನ್ನೊಂದು ಪಾಯಿಂಟನ್ನು ಚಿತ್ರಗಳನ್ನು ಕೊಟ್ಟಿದ್ದಾನೆ ಆಲ್ರೆಡಿ, ಈ ಚಿತ್ರಗಳನ್ನು ಬರೆದ್ಬಿಡಿ. ಹಾಗಾಗಿ ಇಲ್ಲಿ ನಿಮಗೆ ಕೇಳೋದು ಇದನ್ನು 2 ಮಾರ್ಕ್ಸಿಗೆ ಅಷ್ಟೇ ಕೇಳ್ತಾರೆ. ಸೊ ನೀವು ಕರೆಕ್ಟಾಗಿ ಇವುಗಳ ವ್ಯತ್ಯಾಸವನ್ನು, ಒಂದು ಡೆಫಿನೇಷನ್ನು, ಒಂದು ಡಯಾಗ್ರಾಮನ್ನು ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ಸೊ ಹಾಗಾದರೆ ಇದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಮುಂದೆ ಬಂದರೆ ನಮ್ಮ ಏನು ಚತುರ್ಭುಜ ಅಂದರೆ ಏನು ಅಂತ ನೋಡಿದ್ವಿ, ಆಕೃತಿಗಳು ಹೇಗಿರುತ್ತೆ ಅಂತ ತಿಳ್ಕೊಂಡ್ವಿ. ಇದರ ಗುಣಲಕ್ಷಣವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ABCD ಒಂದು ಚತುರ್ಭುಜವಾಗಿರಲಿ. ವಿದ್ಯಾರ್ಥಿಗಳಲ್ಲಿ ಕಾಣ್ತಾ ಇದೆ ಅಲ್ವಾ, ABCD ಒಂದು ಚತುರ್ಭುಜ. ಓಕೆ, ಈ ಚತುರ್ಭುಜದಲ್ಲಿ ಗುಣಲಕ್ಷಣಗಳು ಏನೇನಿದೆ? ಫಸ್ಟ್ ಪಾಯಿಂಟ್ ತಗೊಂಡಾಗ A, B, C ಮತ್ತು D ಬಿಂದುಗಳು ಚತುರ್ಭುಜದ ಶೃಂಗಗಳಾಗಿವೆ. ಸೆಕೆಂಡ್ ಪಾಯಿಂಟಿಗೆ ಬಂದಾಗ ರೇಖಾಖಂಡಗಳಾದ AB, BC, CD ಮತ್ತು DAಗಳು ಚತುರ್ಭುಜದ ಬಾಹುಗಳಾಗಿವೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳು. ಇದಲ್ಲದೆ ಮೂರನೇ ಪಾಯಿಂಟಿಗೆ ಬಂದಾಗ DAB, ABC, BCD ಮತ್ತು CDAಗಳು ಈ ಚತುರ್ಭುಜದ 4 ಕೋನಗಳಾಗಿವೆ ಅಂಥೇಳಿ ಕರಿತೀವಿ. ಅಂದರೆ ಕೋನ A, ಕೋನ B, ಕೋನ C ಮತ್ತು ಕೋನ D ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಈ ಚತುರ್ಭುಜದಲ್ಲಿ ಬರುವಂತಹ ಅಭಿಮುಖ ಶೃಂಗಗಳು Aಗೆ C, Bಗೆ D, ಇವುಗಳನ್ನು ಸೇರಿಸೋದ್ರಿಂದ ರೇಖಾಖಂಡಗಳು ದೊರೆಯುತ್ತೆ. ಈ 2 ರೇಖಾಖಂಡಗಳು ಪರಸ್ಪರ ಏನಾಗುತ್ತಪ್ಪ ಅಂದರೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸಂಧಿಸಲ್ಪಡುತ್ತೆ ವಿದ್ಯಾರ್ಥಿಗಳ. ಸೊ ಹೀಗೆ ಸಂಧಿಸೋದ್ರಿಂದ 4 ತ್ರಿಭುಜಗಳು ನೀವು ಈ ಚತುರ್ಭುಜದಲ್ಲಿ ಕಾಣ್ತೀರ. ಹಾಗಾಗಿ AC ಮತ್ತು BD ಏನಾಗಿದೆ, ಈ ಚತುರ್ಭುಜದ 2 ರೇಖಾಖಂಡಗಳನ್ನು ಒಳಗೊಂಡಿರುವಂತಹ ಕರ್ಣಗಳು ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳು. ಹಾಗಾದರೆ ಈ ಎಲ್ಲ ಅಂಶಗಳು ABCD ಚತುರ್ಭುಜದ ಗುಣಲಕ್ಷಣವಾಗಿದೆ ಅಂಥೇಳಿ ಹೇಳ್ತೀವಿ. ಇದನ್ನು ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು ವಿದ್ಯಾರ್ಥಿಗಳೇ. ಆವಾಗ ಡಯಾಗ್ರಾಮ್ ಜೊತೆ ಇದನ್ನು ನೀವು ಬರಿಬೇಕಾಗತ್ತೆ. ನಂತರ
ಈ ಚತುರ್ಭುಜಕ್ಕೆ ಸಂಬಂಧಪಟ್ಟಂತಹ ಪಾರ್ಶ್ವಬಾಹುಗಳು ಮತ್ತು ಅಭಿಮುಖ ಬಾಹುಗಳು. ಫಸ್ಟ್ ಪಾಯಿಂಟ್ ತಗೊಂಡ್ರೆ, ಚತುರ್ಭುಜದ ಎರಡು ಬಾಹುಗಳನ್ನು ಪಾರ್ಶ್ವ ಅಥವಾ ಕ್ರಮಾನುಗತ ಬಾಹುಗಳು ಎಂದು ಹೇಳಬೇಕಾದರೆ ಅವೆರಡು ಸಾಮಾನ್ಯ ಅಂತ್ಯಬಿಂದು ಹೊಂದಿರಬೇಕು. ನೀಡಿರುವ ಚಿತ್ರದಲ್ಲಿ ಎ ಬಿ ಮತ್ತು ಎ ಡಿ ಪಾರ್ಶ್ವ ಅಥವಾ ಅನುಕ್ರಮ ಬಾಹುಗಳಾಗಿವೆ. ಇದೇ ರೀತಿ ಉಳಿದ ಪಾರ್ಶ್ವಬಾಹುಗಳ ಜೋಡಿಗಳನ್ನು ಗುರುತಿಸಿ ಅಂತ ಇದೆ ವಿದ್ಯಾರ್ಥಿಗಳೇ. ಈಗ ಇದುವರೆಗೂ ನಾವು ಏನು ನೋಡಿದ್ವಲ್ಲ, ಆ ಚಿತ್ರದಲ್ಲಿ ಎ ಬಿ ಆದಮೇಲೆ ಮತ್ತು ಎ ಡಿ ಅಲ್ವಾ, ಇವು ಕ್ರಮವಾಗಿ ಬರುವಂಥ ಬಾಹುಗಳಾಗಿವೆ. ಇವುಗಳನ್ನು ಪಾರ್ಶ್ವ ಅಥವಾ ಅನುಕ್ರಮ ಬಾಹುಗಳು ಅಂತ ಹೇಳಿ ಕರಿತೀವಿ. ಇಂತಹ ಜೋಡಿಗಳನ್ನು ಹಲವಾರು ನಾವು ಆ ತ್ರಿಭುಜದಲ್ಲಿ ಬರಿತಾ ಹೋಗಬಹುದು. ಎ ಬಿ ಮತ್ತು ಎ ಡಿ ಅಲ್ದಲನ್ನೇ ಬಿ ಸಿ ಮತ್ತು ಬಿ ಎ ಅಂತಲೂ ಕೂಡ ಬರಿಬೋದು ವಿದ್ಯಾರ್ಥಿಗಳ. ಈ ರೀತಿ ನಾವು ಹಲವಾರು ಜೋಡಿಗಳನ್ನು ಬರೆದಾಗ ಅವುಗಳು ಒಂದೇ ಒಂದು ಸಾಮಾನ್ಯ ಅಂತ್ಯ ಬಿಂದುವನ್ನು ಹೊಂದಿರುತ್ತೆ ವಿದ್ಯಾರ್ಥಿಗಳೇ. ಅದು ತುಂಬ ಬೇಕಾಗಿರುವಂತಹ ಪಾಯಿಂಟ್ ಯಾವುದಕ್ಕೆ? ಈ ಪಾರ್ಶ್ವಬಾಹುಗಳಿಗೆ. ಹಾಗಾಗಿ ಈ ಅಂತ್ಯ ಬಿಂದುವನ್ನು ಹೊಂದಿಲ್ಲದೆ ಇರುವಂಥದ್ದು ಏನಾಗಿರುತ್ತೆ? ಅಭಿಮುಖ ಬಾಹುವಾಗಿರುತ್ತೆ ಅಷ್ಟೇ, ಎರಡಕ್ಕಿರುವಂಥ ವ್ಯತ್ಯಾಸ. ಹಾಗಾದರೆ ಅಭಿಮುಖ ಬಾಹು ಅಂತ ತಗೊಂಡಾಗ ಇದರ ವ್ಯಾಖ್ಯಾನ ಏನು ಹೇಳುತ್ತಪ್ಪ ಅಂದರೆ, ಎರಡು ಬಾಹುಗಳನ್ನು ಅಭಿಮುಖ ಬಾಹುಗಳು ಎನ್ನಬೇಕಾದರೆ ಅವುಗಳು ಸಾಮಾನ್ಯ ಅಂತ್ಯ ಬಿಂದುಗಳನ್ನು ಹೊಂದಿರಬಾರದು. ನಾವು ಏನಿಲ್ಲಿ ಎ ಬಿ ಮತ್ತು ಎ ಡಿ ಅಂತ ಹೇಳಿ ಎ ಅನ್ನೋದು ಒಂದೇ ಸಾಮಾನ್ಯ ಬಿಂದು ಇದೆ ತಾನೆ, ಈ ಥರ ಇದರಲ್ಲಿ ಏನಾಗಿರಬಾರ್ದು? ಅಂತ್ಯ ಬಿಂದುಗಳನ್ನು ಹೊಂದಿರಬಾರ್ದು. ಸೊ ಅಂತಹವುಗಳನ್ನು ಅಭಿಮುಖ ಬಾಹುಗಳು ಅಂತ ಹೇಳಿ ಕರಿತೀವಿ. ನಮ್ಮ ಚಿತ್ರವನ್ನು ತೆಗೆದುಕೊಂಡಾಗ ಎ ಬಿ ಮತ್ತು ಡಿ ಸಿಗಳು ಅಭಿಮುಖ ಬಾಹುಗಳು ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಉಳಿದ ಅಭಿಮುಖ ಬಾಹುಗಳ ಜೋಡಿಗಳನ್ನು ಇಲ್ಲಿ ನಾವು ಗುರುತಿಸ್ತಾ ಹೋಗಬಹುದು. ಈಗ ನಾನೇನು ಹಿಂದೆ ಗುಣಲಕ್ಷಣ ಹೇಳಬೇಕಾದ್ರೆ ಡಯಾಗ್ರಾಮ್ ಕೊಟ್ಟಿದ್ನಲ್ಲ, ಅದೇ ಡಯಾಗ್ರಾಮ್ನ ತಗೊಳ್ಳಿ ವಿದ್ಯಾರ್ಥಿಗಳೇ. ಪಾರ್ಶ್ವಬಾಹುಗಳು ಮತ್ತು ಅಭಿಮುಖ ಬಾಹುಗಳ ವ್ಯಾಖ್ಯಾನ ಗೊತ್ತಾಗಿದೆ. ಒಂದು ಜೋಡಿಯನ್ನು ಕೂಡ ನಾನು ಹೆಸರಿಸಿದ್ದೇನೆ. ಅದೇ ಥರ ಆ ಚಿತ್ರದಲ್ಲಿ ಬರುವಂತಹ ಉಳಿದ ಬಾಹುಗಳನ್ನು ನೀವು ಸ್ವಂತವಾಗಿ ಬರೆದಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ನಾನು ನಂತರ ಅದನ್ನು ಕರೆಕ್ಷನ್ ಮಾಡ್ತೇನೆ. ಸೊ ನಂತರ ಆ ಎಲ್ಲ ವ್ಯಾಖ್ಯಾನಗಳು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಮುಂದೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಮೇಯವನ್ನು ನೋಡೋಣ. ಈ ಪ್ರಮೇಯವನ್ನು ವಿದ್ಯಾರ್ಥಿಗಳ ನಿಮಗೆ 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಪ್ರಮೇಯ 1 ತೆಗೆದುಕೊಂಡಾಗ ಇದರ ಹೇಳಿಕೆ ಏನು ಹೇಳುತ್ತೆ ಅಂದರೆ, ಚತುರ್ಭುಜದ ಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತದೆ. ವಿದ್ಯಾರ್ಥಿಗಳ ಚತುರ್ಭುಜ ಅಂದ ತಕ್ಷಣ ನಾವು ಚತುರ್ಭುಜವನ್ನೇ ತೆಗೆದುಕೊಳ್ಬೇಕಲ್ವ, 4 ರೇಖಾಖಂಡಗಳಿಂದ ಆವೃತವಾಗಿರುವಂಥ ಆಕೃತಿ. ಹಾಗಾದರೆ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದೇನೆ ನೋಡಿ, ಎ ಬಿ ಸಿ ಡಿ ಅನ್ನುವಂಥದ್ದು ಏನು? ಚತುರ್ಭುಜ. ಈ ಚತುರ್ಭುಜದಲ್ಲಿ ಎ ಬಿ ಸಿ ಮತ್ತು ಡಿಗಳು ಶೃಂಗಗಳು. ಎಯನ್ನು ಬಿಗೆ, ಬಿಯನ್ನು ಸಿಗೆ, ಸಿಯನ್ನು ಡಿಗೆ, ಡಿಯನ್ನು ಎಗೆ ಏನು ಮಾಡಿದ್ದಾವೆ? ಸೇರಿಸಿದ್ದಾವೆ. ಹೀಗೆ ಸೇರಿಸೋದ್ರಿಂದ ಈ ಚತುರ್ಭುಜ ಉಂಟಾಗಿದೆ ಅಂತ ಹೇಳಿ ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಒಂದು ಪ್ರಮೇಯವನ್ನು ಸಾಧಿಸಬೇಕು ಅಂದರೆ ದತ್ತಾಂಶ, ಸಾಧನೀಯ, ರಚನೆ ಏನಾದರೂ ಅವಶ್ಯಕತೆ ಇದ್ದರೆ ರಚನೆ ಸ್ಟೆಪ್ಸ್ 1, ಹಾಗೆಯೇ ಸಾಧನೆಯಲ್ಲಿ ಹೇಳಿಕೆ ಮತ್ತು ಕಾರಣಗಳು. ಈ ಎಲ್ಲ ಅಂಶಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಿದ್ಯಾರ್ಥಿಗಳೇ ಪ್ರಮೇಯವನ್ನು ಸಾಧಿಸಬೇಕು ಅಂದರೆ. ಹಾಗಾದರೆ ಮೊದಲ ಅಂಶಕ್ಕೆ ಬಂದಾಗ ದತ್ತಾಂಶ. ಈ ದತ್ತ ಏನು ಹೇಳುತ್ತಪ್ಪ ಅಂದರೆ, ಎ ಬಿ ಸಿ ಡಿ ಒಂದು ಚತುರ್ಭುಜ ನಮ್ಮ ಪ್ರಮೇಯದ ಹೇಳಿಕೆಯಲ್ಲಿ ಕೊಟ್ಟಿರುವಂಥದ್ದು. ಹಾಗಾಗಿ ಅದನ್ನು ನಾವು ದತ್ತ ಅಂತ ಹೇಳಿ ಕರಿತೀವಿ. ಎ ಬಿ ಸಿ ಡಿ ಏನಾಗಿದೆ? ಒಂದು ಚತುರ್ಭುಜವಾಗಿದೆ. ಮುಂದಿನ ಸ್ಟೆಪ್ಪನ್ನು ತೆಗೆದುಕೊಂಡ್ರೆ ಸಾಧನೀಯ. ಆ ಚತುರ್ಭುಜದಲ್ಲಿ ಬರುವಂತಹ 4 ಕೋನಗಳು, ನಾನು ಯಾವುದು ಅಂತ ಹೇಳಿದ್ದೀನಿ ಕೋನಗಳು. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಅಲ್ವಾ, ಇವುಗಳ ಮೊತ್ತ ಏನಾಗಿರುತ್ತೆ? 360 ಡಿಗ್ರಿಗೆ ಸಮನಾಗಿರುತ್ತೆ ವಿದ್ಯಾರ್ಥಿಗಳೇ. ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರುವಂಥದ್ದು. ಹಾಗಾದರೆ ಈ ಪ್ರೂವ್ ಮಾಡಲಿಕ್ಕೆ ನಾವಿಲ್ಲೇನು ಮಾಡ್ತೀವಿ ಅಂದರೆ, ಒಂದು ರಚನೆಯನ್ನು ತೆಗೆದುಕೊಂಡಿದ್ದೇವೆ. ಆ ರಚನೆ ಏನಂದರೆ, ಎಯನ್ನು ಸಿಗೆ ಸೇರಿಸಿದ್ದೇವೆ,
ಹೀಗೆ ಸೇರಿಸೋದ್ರಿಂದ ಚತುರ್ಭುಜ ಏನಾಗಿದೆ, ವಿಭಾಗವಾಗಿದೆ ವಿದ್ಯಾರ್ಥಿಗಳೇ. 2 ವಿಭಾಗವಾಗಿ ವಿಂಗಡಣೆಗೊಂಡಿದೆ. ಅದಲ್ಲದಲ್ಲೇ ತ್ರಿಭುಜಗಳನ್ನು ಇದು ಉಂಟು ಮಾಡಿದೆ, ABC ಮತ್ತು ADC ಅಂಥೇಳಿ. ಇದು ಯಾವಾಗ ರಚನೆಯನ್ನು ನೋಡೋದ್ರಿಂದ. ಮತ್ತು ಅಲ್ಲಿ ಅವುಗಳನ್ನು ಕೋನ 1, ಕೋನ 2, ಕೋನ 3, ಕೋನ 4, ಕೋನ 5, ಕೋನ 6 ಅಂತ ಗುರ್ತು ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ಅದು ಯಾಕೆ ಗುರ್ತು ಮಾಡಿದ್ದೀವಿ ಅದನ್ನು ಸಾಧನೆ ಸ್ಟೆಪ್ಸಲ್ಲಿ ನೋಡೋಣ. ತ್ರಿಭುಜ ADCಯಲ್ಲಿ ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3 = 180 ಡಿಗ್ರಿ. ತ್ರಿಭುಜದ ಒಳಕೋನಗಳ ಮೊತ್ತ ಏನಾಗಿದೆ, 180 ಡಿಗ್ರಿಗೆ ಸಮ ಅಂತ ಗೊತ್ತಿದೆ. ಹಾಗೆಯೇ ತ್ರಿಭುಜ ABCಯಲ್ಲಿ ಕೋನ 4, ಕೋನ 5, ಕೋನ 6 = 180 ಡಿಗ್ರಿ. ಇದು ತ್ರಿಭುಜದ ಒಳಕೋನಗಳ ಮೊತ್ತ ಅಂತ ಕರಿತೀವಿ. ಇವೆರಡನ್ನೂ ಕೂಡಿದಾಗ ಈಗೇನು ಕಂಡುಹಿಡ್ಕೊಂಡವಲ್ಲ 2 ತ್ರಿಭುಜದ್ದು, ಅವುಗಳನ್ನು ಕ್ರಮವಾಗಿ ಕೂಡ್ತಾ ಹೋಗೋಣ. ಕೋನ 1 ಕೋನ 4 ಪ್ಲಸ್ ಕೋನ 2 ಪ್ಲಸ್ ಕೋನ 5, ಹಾಗೆಯೇ ಪ್ಲಸ್ ಕೋನ 3 ಪ್ಲಸ್ ಕೋನ 6 = 360 ಡಿಗ್ರಿ. ಆದರೆ ಕೋನ 1 ಮತ್ತು ಕೋನ 4 ತೆಗೆದುಕೊಂಡಾಗ ಇದು A ಕೋನಕ್ಕೆ ಸಮನಾಗಿದೆ ಅಂತ ಹೇಳ್ತೀವಿ. ಹಾಗೆಯೇ ಕೋನ 3 ಮತ್ತು ಕೋನ 6 ತಗೊಂಡ್ರೆ ಕೋನ Cಗೆ ಸಮನಾಗಿದೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಆದ್ದರಿಂದ ಕೋನ A ಪ್ಲಸ್ ಕೋನ D ಪ್ಲಸ್ ಕೋನ B ಪ್ಲಸ್ ಕೋನ C = 360 ಡಿಗ್ರಿ. ಏಕೆ ಅಂದರೆ ನಾವು ಹಿಂದೆ ಕಂಡುಹಿಡಿದಿದ್ದೀವಲ್ಲ ABC ಮತ್ತು ADCಯಲ್ಲಿ 180 ಪ್ಲಸ್ 180 RHS ಸೈಡ್. ಸೊ ಇವುಗಳನ್ನು ಕೂಡಿದರೆ 360 ಡಿಗ್ರಿ ಬರುತ್ತೆ. ಹಾಗಾದರೆ 4 ಕೋನಗಳ ಮೊತ್ತ ಏನಾಯಿತು, 360 ಡಿಗ್ರಿ ಆಯಿತು ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಆದ್ದರಿಂದ ಚತುರ್ಭುಜಗಳ ಕೋನಗಳ ಮೊತ್ತ ಏನಾಗಿರುತ್ತೆ, 360 ಡಿಗ್ರಿಗೆ ಸಮನಾಗಿದೆ ಅಂಥೇಳಿ ಹೇಳ್ತೀವಿ. ಹಾಗಾದರೆ ಈ ಪ್ರಮೇಯ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನು 2 ಟೈಮ್ಸ್ ಬರೆದು ಕಲ್ತಿರಬೇಕು ವಿದ್ಯಾರ್ಥಿಗಳೇ. ನಾನು ಆಮೇಲೆ ನಿಮಗೆ ಇದನ್ನು ನೋಡ್ದಲೇ ಬರಲಿಕ್ಕೆ ಹೇಳ್ತೀನಿ. ಬರೆಯುವಂಥ ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಂಡಿರಬೇಕು. ಓಕೆ, ಆ 2 ಟೈಮ್ಸ್ ಕೊಟ್ಟಿರೋದನ್ನು ಮ್ಯಾಥ್ಸ್ ಹೋಮ್ವರ್ಕಲ್ಲೇ ಬರೆದಿರಿ ಹಾಗೂ ಕಲ್ತಿರಿ. ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಮೇಯ ಇದು. ಈ ಪ್ರಮೇಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಉದಾಹರಣೆ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಅದರಲ್ಲಿ ಒಂದನೇ ತಗೊಂಡ್ರೆ ಚತುರ್ಭುಜದ 4 ಕೋನಗಳು 2:3:4:6 ಇದರ ಅನುಪಾತದಲ್ಲಿವೆ. ಪ್ರತಿ ಕೋನದ ಅಳತೆ ಕಂಡುಹಿಡಿಯಿರಿ ಅಂತ ಇದೆ. ಈ ಕೋನಗಳ ನಡುವಿನ ಅನುಪಾತವನ್ನು ತೆಗೆದುಕೊಂಡ್ರೆ 2:3:4:6 ಪ್ರತಿ ಕೋನದ ಅಳತೆ ನಾವು ಕಂಡುಹಿಡಿಬೇಕಾಗಿರೋದ್ರಿಂದ ಆ ಅನುಪಾತಗಳನ್ನು ಕೂಡ್ಕೋಬೇಕು ವಿದ್ಯಾರ್ಥಿಗಳೇ. ಕೂಡಿದರೆ 2 + 3 + 4 + 6 = 15 ಅನುಪಾತದಲ್ಲಿರುವ ಅಂಶಗಳ ಮೊತ್ತವಾಗಿದೆ. ಆದ್ದರಿಂದ 15 ಭಾಗವು 360 ಡಿಗ್ರಿ ಕೋನವನ್ನು ಸೂಚಿಸುತ್ತದೆ ಅಂತ ಹೇಳಿ ಕರಿತೇವೆ. 15 ಭಾಗ ಅಂತ ಹೇಳಿ ತೆಗೆದುಕೊಂಡಾಗ 360 ಡಿಗ್ರಿ ಆದರೆ ಎರಡನೇ ಭಾಗವನ್ನು ತೆಗೆದುಕೊಂಡ್ರೆ ಇದರ ಅರ್ಥ ಏನು, ಒಂದು ಭಾಗ ಅಂದರೆ 360 ಡಿಗ್ರಿ / 15 ಅಂತ. ಹಾಗಾದರೆ 2 ಭಾಗ ಅಂದರೆ ಅದಕ್ಕೇನು ಮಾಡಬೇಕು, 2ಅನ್ನು ಗುಣಿಸ್ಬೇಕು. ಅಲ್ಲಿಗೆ 360 ಡಿಗ್ರಿ / 15 × 2. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ 48 ಡಿಗ್ರಿ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗೆಯೇ 3 ಭಾಗವನ್ನಾಗಿ ತೆಗೆದುಕೊಂಡ್ರೆ 360 ಡಿಗ್ರಿ / 15 × 3 ಇದನ್ನು ಸಾಲ್ವ್ ಮಾಡಿದರೆ 72 ಡಿಗ್ರಿ ಬರುತ್ತೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ಲ ಇದೆರಡು ಅಂಶಗಳು? ಓಕೆ, ಹಾಗಾದರೆ 4ನೇ ಭಾಗ ನೀವೇ ಹೇಳ್ತೀರಲ್ಲ, 4 ಭಾಗ ತೊಗೊಂಡ್ರೆ ಏನಾಗುತ್ತೆ ಹೇಳಿ? ಓಕೆ, ಕರೆಕ್ಟ್, 360 ಡಿಗ್ರಿ / 15 × 4. ಸೊ ಅಲ್ಲಿಗೆ 96 ಡಿಗ್ರಿ ಅಂತ ಬಂತು ವಿದ್ಯಾರ್ಥಿಗಳೇ. ನಂತರ ಅನುಪಾತದಲ್ಲಿ ಕೊನೆಯದು 6 ಭಾಗ ಅಂತ ಕೊಟ್ಟಿದ್ದಾರೆ. ಇದನ್ನು ತೆಗೆದುಕೊಂಡ್ರೆ 360 / 15 × 6. ಸೊ ಇದನ್ನು ಸಾಲ್ವ್ ಮಾಡಿದರೆ 144 ಡಿಗ್ರಿ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಆದ್ದರಿಂದ ಚತುರ್ಭುಜದ ಕೋನಗಳು 48 ಡಿಗ್ರಿ, 72 ಡಿಗ್ರಿ,
96 ಡಿಗ್ರಿ ಮತ್ತು 144 ಡಿಗ್ರಿ ಆಗಿವೆ. ಈ ಎಲ್ಲ ಕೋನಗಳನ್ನು ನಾವು ಕೂಡಿದರೆ ವಿದ್ಯಾರ್ಥಿಗಳೇ 360 ಡಿಗ್ರಿ ಬರುತ್ತೆ. ಹೀಗೆ 360 ಡಿಗ್ರಿ ಇರೋದರಿಂದ ಇದು ಚತುರ್ಭುಜದ ಒಳಕೋನಗಳ ಮೊತ್ತಕ್ಕೆ ಸಮನಾಗಿದೆ. ಹಾಗಾದರೆ ನಾವು ಮಾಡಿರೋ ಲೆಕ್ಕ ಏನಾಗಿದೆ, ತಾಳೆ ನೋಡಿದಾಗ ಕರೆಕ್ಟಾಗಿದೆ ಅಂತ ಅನ್ನುವಂಥ ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ. ನಂತರ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನೀಡಿರುವ PQRS ಚತುರ್ಭುಜದ ಎಲ್ಲ ಕೋನಗಳ ಅಳತೆ ಕಂಡುಹಿಡಿಯಿರಿ ಅಂತ ಇದೆ. ಇದಕ್ಕೆ ನಾವು ಪರಿಹಾರವನ್ನು ನೋಡಿದರೆ ನಮ್ಮ ಪ್ರಮೇಯ ಇದೆಯಲ್ಲ, ಚತುರ್ಭುಜದ ಒಳಕೋನಗಳ ಮೊತ್ತ, ಆ ಈಕ್ವೇಷನ್ನ ತೆಗೆದುಕೊಳ್ಬೇಕಾಗತ್ತೆ. ಕೋನ P ಪ್ಲಸ್ ಕೋನ Q ಪ್ಲಸ್ ಕೋನ R ಪ್ಲಸ್ ಕೋನ S ಇಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ P ಅಂದರೆ X ಡಿಗ್ರಿ ಕೊಟ್ಟಿದ್ದಾರೆ, R ಅಂದರೆ X ಡಿಗ್ರಿ ಕೊಟ್ಟಿದ್ದಾರೆ, Q ಅಂದರೆ 2X + 3 ಅಂತ ಕೊಟ್ಟಿದ್ದಾರೆ, S ಅಂದರೆ 3X - 7 ಡಿಗ್ರಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ಅಲ್ಲಿಗೆ ನಾವು ಈ ಎಲ್ಲ ಬೆಲೆಗಳನ್ನು ಈಕ್ವೇಷನಲ್ಲಿ ಆದೇಶಿಸೋಣ. Pಗೆ X ಪ್ಲಸ್ Qಗೆ 2X + 3, Rಗೆ X ಮತ್ತು ಕೋನ Sಗೆ 3X - 7. ಅಲ್ಲಿಗೆ ಟೋಟಲಾಗಿ ಎಷ್ಟಾಯಿತು? 360 ಡಿಗ್ರಿಗೆ ಸಮ ಅಂತ ಹೇಳ್ತೀವಿ. ಆದ್ದರಿಂದ ಇಲ್ಲಿ ಸಜಾತಿ ಪದಗಳಿದ್ದಾವಲ್ಲ X, ಇವುಗಳನ್ನು ಕೂಡ್ಕೋಣ. X + 2X 3X, 3X + X 4X, 4X + 3X 7X ಆಯಿತು. ಇನ್ನು ಸ್ಥಿರಾಂಕ -7 ಮತ್ತು +3 ಇದೆ ಅಲ್ವಾ, 7ರಲ್ಲಿ 3 ಹೋದರೆ 4, ಚಿಹ್ನೆ ಮೈನಸ್ ಇದೆ ಯಾಕೆಂದರೆ ದೊಡ್ಡ ಸಂಖ್ಯೆ 7 ಅಲ್ಲ, ಹಾಗಾಗಿ -4 ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಇಸ್ ಈಕ್ವಲ್ ಟು 360 ಡಿಗ್ರಿ. 7X ಇಸ್ ಈಕ್ವಲ್ ಟು -4 ಈ ಕಡೆ ತಗೋಣ, ಪ್ಲಸ್ ಆಗುತ್ತೆ ಅವಾಗ. 360 + 4 364 ಡಿಗ್ರಿ. ಸೊ ಅಲ್ಲಿಗೆ X ಇಸ್ ಈಕ್ವಲ್ ಟು 364 ಡಿವೈಡ್ ಬೈ 7. 7 5 35, 1 ಉಳಿತು, 7 2 14. ಸೊ ಅಲ್ಲಿಗೆ 52 ಡಿಗ್ರಿ ಬಂತು ವಿದ್ಯಾರ್ಥಿಗಳೇ. ಆದ್ದರಿಂದ ಕೋನ P ಇಸ್ ಈಕ್ವಲ್ ಟು X ಅಂತ ತಗೊಂಡಿದ್ದೇವೆ. X ಅಂದರೆ 52 ಡಿಗ್ರಿ. ಅಲ್ಲಿಗೆ ಕೋನ R ಇಸ್ ಈಕ್ವಲ್ ಟು ಕೂಡ 52 ಡಿಗ್ರಿ ಆಗುತ್ತೆ, ಏಕೆಂದರೆ X ಅಂತ ಕೊಟ್ಟಿದ್ದಾರಲ್ಲ ಹಾಗಾಗಿ. ಕೋನ X ಅಂದರೆ 2X + 3, X ಇರೋ ಕಡೆ 52ಅನ್ನು ಆದೇಶಿಸಿ. 2 × 52 + 3, 52 2 104 ಪ್ಲಸ್ 3 ಸೇರಿಸಿದ್ರೆ 107 ಡಿಗ್ರಿ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಯಾವುದಿದು? ಕೋನ Q. ಕೋನ S ಅನ್ನು ತೆಗೆದುಕೊಂಡಾಗ 3X - 7 ಅಂತ ಇದೆ, 3 × 52 ಡಿಗ್ರಿ, ಅಲ್ಲಿಗೆ 156 ಡಿಗ್ರಿ ಆಗುತ್ತೆ ಅಲ್ವಾ. 156ರಲ್ಲಿ -7 ಕಳಿಬೇಕು, ಕಳೆದಾಗ ನಮಗೆ 149 ಡಿಗ್ರಿ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಕೋನ P, ಕೋನ Q ಮತ್ತು ಕೋನ R ಮತ್ತು ಕೋನ S ಈ ಎಲ್ಲ ಕೋನಗಳು 52, 52, 107 ಡಿಗ್ರಿ ಮತ್ತು 149 ಡಿಗ್ರಿ ಇವುಗಳನ್ನು ಕೂಡಿದಾಗ 360 ಡಿಗ್ರಿ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ನಮಗೆ ಪ್ರಮೇಯದ ಹೇಳಿಕೆ ಏನಾಗ್ತಾ ಇದೆ, ಇಲ್ಲಿ ಅನ್ವಯವಾಗ್ತಾ ಇದೆ. ಹಾಗಾಗಿ LHS ಇಸ್ ಈಕ್ವಲ್ ಟು RHS ಅಂತೇಳಿ ಕರೀತೇವೆ. ಇವೆರಡೂ ಕೂಡ ಕರೆಕ್ಟಾಗಿರೋದನ್ನು ನಾವು ಕೋನಗಳನ್ನು ಕೂಡೋದ್ರ ಮೂಲಕ ತೀರ್ಮಾನಕ್ಕೆ ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂಥೇಳಿ ತಿಳ್ಕೊಳ್ತಾನೆ. ಈಗೇನೆ ಈ ಏನು ಉದಾಹರಣೆ ಲೆಕ್ಕಗಳನ್ನು ನೋಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ನಾನು ನಿಮಗೆ ಕೊಡ್ತಿದ್ದೀನಿ ವಿದ್ಯಾರ್ಥಿಗಳೇ. ಇವುಗಳನ್ನು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕ್ವಶನ್ಸ್ ಇದೆ, ಉತ್ತರವನ್ನು ಬರಲಿಕ್ಕೆ ಪ್ರಯತ್ನ ಮಾಡಿ. ಫಸ್ಟು ಪ್ರಶ್ನೆ, ಚತುರ್ಭುಜದ 2 ಕೋನಗಳು 70 ಡಿಗ್ರಿ ಮತ್ತು 130 ಡಿಗ್ರಿ ಆಗಿದೆ. ಚತುರ್ಭುಜ ಅಂದರೆ 4 ಕೋನ ಇರುತ್ತೆ, 2 ಕೋನ ಕೊಟ್ಟಿದ್ದಾರೆ ಮತ್ತು ಉಳಿದ 2 ಕೋನಗಳು ಸಮನಾಗಿವೆ. ಅಂದರೆ ಅದನ್ನು XX ಅಂತ ತಗೋಬೇಕು. ಆ ಎರಡು ಕೋನಗಳ ಅಳತೆ ಕಂಡುಹಿಡಿಯಿರಿ. ನೆಕ್ಸ್ಟು ಎರಡನೇ ಪ್ರಶ್ನೆ ಬಂದಾಗ, ನೀಡಿರುವ ಚಿತ್ರದಲ್ಲಿ ಕೋನ P ಮತ್ತು ಕೋನ Qಗಳು ಪರಿಪೂರಕ ಕೋನಗಳು ಮತ್ತು ಕೋನ R ಇಸ್ ಈಕ್ವಲ್ ಟು 125 ಡಿಗ್ರಿ. ಆದರೆ ಕೋನ Sನ ಅಳತೆ ಕಂಡುಹಿಡಿಯಿರಿ ಅಂಥೇಳಿ ಇಲ್ಲಿ ನಿಮಗೆ ಡಯಾಗ್ರಾಮ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. PQRS ಅಂತ ಇದೆ. R ಕೋನ 125 ಡಿಗ್ರಿ ಇದೆ. ಕೋನ S ಎಷ್ಟಿದೆ ಅನ್ನೋದನ್ನು ನೀವು ಕಂಡುಹಿಡಿಬೇಕು.
ಮತ್ತು ಪಿ ಮತ್ತು ಕ್ಯೂಗಳು ಪರಿಪೂರಕ ಕೋನಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ನಂತರ ಮೂರನೇ ಪ್ರಶ್ನೆ ಬಂದಾಗ ಚತುರ್ಭುಜದ 3 ಕೋನಗಳು 2:3:5 ಉದಾಹರಣೆಯಲ್ಲಿ ಅನುಪಾತ ಲೆಕ್ಕವನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ ಅಲ್ವಾ. ಅದೇ ರೀತಿಯಲ್ಲಿ ಈ ಲೆಕ್ಕವನ್ನು ಕೂಡ ನೀವು ಆನ್ಸರನ್ನು ಬಿಡಿಸಬೇಕು. ಅನುಪಾತದಲ್ಲಿವೆ ಹಾಗೂ 4ನೇ ಕೋನ 90 ಡಿಗ್ರಿ ಆಗಿದೆ. ಉಳಿದ 3 ಕೋನಗಳ ಅಳತೆ ಕಂಡುಹಿಡಿಯಿರಿ ಅಂಥೇಳಿ ಇದೆ. ಇಲ್ಲಿ ಒಂದು ಆ್ಯಕ್ಟಿವಿಟೀಸನ್ನು ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಏನಂದರೆ 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಬಾಹುಗಳುಳ್ಳ 3 ತದ್ರೂಪ ಸರ್ವಸಮ ತ್ರಿಭುಜಗಳನ್ನು ತೆಗೆದುಕೊಳ್ಳಿ ಹಾಗೂ ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಿ. ಯಾವ ಆಕೃತಿ ಉಂಟಾಯಿತು ಅನ್ನುವುದು ನೀವು ಹೇಳಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಆ ರೀತಿ ಜೋಡಿಸಿರುವಂಥ ಚಿತ್ರವನ್ನು ಕೊಟ್ಟಿದ್ದಾರೆ. ABCD ಆಪೋಸಿಟ್ ಸೈಡ್ಸು 4 ಇದೆ, 3 ಇದೆ ಅಲ್ವಾ. ಹೀಗೆ ನಾವು ಜೋಡಿಸಲ್ಪಟ್ಟಾಗ ನಿಮಗೆ ಯಾವ ಆಕೃತಿ ಬರುತ್ತೆ ಅಂದರೆ ಇದು ತ್ರಾಪಿಜ್ಯವಾಗಿದೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಮತ್ತು ಇವುಗಳಲ್ಲಿ ಸಮಾಂತರ ಬಾಹುಗಳು ಯಾವುವು? ಅದಲ್ದಲನೆ ಸಮಾಂತರವಲ್ಲದ ಬಾಹುಗಳು ಸಮವಾಗಿರುವ ತ್ರಾಪಿಜ್ಯ ಇರುವುದೇ ಅನ್ನುವಂಥದ್ದು ಪ್ರಶ್ನೆ ಕೂಡ ನೋಡೋಣ. ಹಾಗಾದರೆ ಯಾವ್ದ್ಯಾವುದು ಬಾಹುಗಳು ಸಮಾಂತರ ಬಾಹುಗಳು ಬಂದಿದೆ ಅನ್ನೋದನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ತ್ರಾಪಿಜ್ಯ ಅನ್ನುವಂತಹ ಪದವನ್ನು ನೋಡಿದ್ವಿ. ಈ ತ್ರಾಪಿಜ್ಯ ಅಂದರೆ ಏನು, ಇದರ ಗುಣಲಕ್ಷಣ ಏನು, ಈ ಡಯಾಗ್ರಾಮು ಅಥವಾ ಚಿತ್ರ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ರೀತಿಯ ವಿಶೇಷವಾಗಿರುವಂತಹ ತ್ರಾಪಿಜ್ಯಕ್ಕೆ ಸಮದ್ವಿಬಾಹು ತ್ರಾಪಿಜ್ಯ ಎನ್ನುತ್ತೇವೆ. ಅಂದರೆ 2 ಬಾಹುಗಳು ಪರಸ್ಪರ ಸಮನಾಗಿದ್ದರೆ ಸಮದ್ವಿಬಾಹು ತ್ರಾಪಿಜ್ಯ. ಹೀಗೆ ಗಮನಿಸಿದಂತೆ ಇಂತಹ ಸಮದ್ವಿಬಾಹು ತ್ರಾಪಿಜ್ಯದಲ್ಲಿ ಏನು ಗುಣಲಕ್ಷಣಗಳು ಕಾಣ್ತವೆ? ಸಮಾಂತರವಲ್ಲದ ಬಾಹುಗಳು ಸಮ, ಓಕೆ. ನಂತರ ಪಾದ ಕೋನಗಳು ಸಮ. ಆ ತ್ರಾಪಿಜ್ಯದ ಪಾದ ಏನಿರುತ್ತಲ್ಲ ಅದು ಸಮನಾಗಿರುತ್ತೆ ಅಂತ ಅರ್ಥ. ಸಮಾಂತರ ಬಾಹುಗಳಿಗೆ ಸಂಬಂಧಿಸಿದಂತೆ ಪಾರ್ಶ್ವ ಕೋನಗಳು ಪರಿಪೂರಕ ಕೋನಗಳಾಗಿರುತ್ತವೆ. ಪಾರ್ಶ್ವ ಕೋನಗಳು ಗೊತ್ತಲ್ವಾ, ಅಕ್ಕಪಕ್ಕ ಇರುವಂತಹ ಕೋನಗಳು ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಅವುಗಳು ಪರಿಪೂರಕ ಕೋನಗಳಾಗಿರ್ತವೆ, ಅಂದರೆ 180 ಡಿಗ್ರಿಗೆ ಸಮ ಅಂಥೇಳಿ. ಮತ್ತು ಲಾಸ್ಟ್ ಗುಣಲಕ್ಷಣ ತಗೊಂಡ್ರೆ ಕರ್ಣಗಳು ಸಮವಾಗಿರುತ್ತವೆ ಅಂತ ಹೇಳ್ತೀವಿ. ಹಾಗಾದರೆ ಸಮದ್ವಿಬಾಹು ತ್ರಾಪಿಜ್ಯದ ಗುಣಲಕ್ಷಣಗಳು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ನಾನು ಡಯಾಗ್ರಾಮನ್ನು ಕೂಡ ನಿಮಗೆ ಕೊಟ್ಟಿದ್ದೇನೆ, ಅದನ್ನು ಅಬ್ಸರ್ವ್ ಮಾಡಿ. ನಂತರ ಈ ತ್ರಾಪಿಜ್ಯಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆ ಲೆಕ್ಕವನ್ನು ನೋಡೋಣ ವಿದ್ಯಾರ್ಥಿಗಳೇ. ತ್ರಾಪಿಜ್ಯ ABCDಯಲ್ಲಿ AB ಸಮಾಂತರ CD, ಕೋನ A = 65 ಡಿಗ್ರಿ ಮತ್ತು ಕೋನ B = 75 ಡಿಗ್ರಿ. ಆದರೆ ಕೋನ D ಮತ್ತು ಕೋನ Cಗಳ ಅಳತೆಗಳೇನು ಅಂಥೇಳಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ DC ಅನ್ನೋದು ABಗೆ ಸಮಾಂತರವಾಗಿದೆ ಅಂತ ಹೇಳ್ತಿದ್ದಾರೆ ಅಲ್ವಾ. ಹಾಗಾದ್ರೆ ಇನ್ನು ಉಳಿದಿರುವಂತಹ ಕೋನಗಳು ಯಾವುದು? D ಮತ್ತು C ಅನ್ನು ಕಂಡುಹಿಡಿಬೇಕು. ನಮ್ಮ ತ್ರಾಪಿಜ್ಯದ ಗುಣಲಕ್ಷಣವನ್ನು ತೆಗೆದುಕೊಂಡೇ ಈಸಿಯಾಗಿ ಕಂಡುಹಿಡಿಬೋದು ವಿದ್ಯಾರ್ಥಿಗಳು. ಹಾಗಾದರೆ ಈ ಪ್ರಶ್ನೆಗೆ ಪರಿಹಾರವೇನು ಅನ್ನೋದನ್ನು ನೋಡೋಣ. ಕೋನ A ಪ್ಲಸ್ ಕೋನ D ಎಷ್ಟಿದೆ? 180 ಡಿಗ್ರಿ ಇದೆ. ತ್ರಾಪಿಜ್ಯದಲ್ಲಿ ಒಂದು ಜೊತೆ ಪಾರ್ಶ್ವ ಕೋನಗಳು ಪರಿಪೂರಕವಾಗಿರುತ್ತವೆ. ಆದ್ದರಿಂದ 65 ಡಿಗ್ರಿ ಇದು D ಕೋನ, ಇವುಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ ವಿದ್ಯಾರ್ಥಿಗಳೇ. ಅಲ್ಲಿಗೆ ಕೋನ D = 180 ಮೈನಸ್ 65 ಅಂತ ಕರಿತೀವಿ. ಅಲ್ಲಿಗೆ ಎಷ್ಟಾಯಿತು? 115 ಡಿಗ್ರಿ ಅಂತ ಹೇಳ್ತೇವೆ. ಇದೇ ರೀತಿ ಕೋನ B ಪ್ಲಸ್ ಕೋನ C ಇವು ಕೂಡ ಏನು? ಪಾರ್ಶ್ವಕೋನಗಳು. ಇವುಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಇದರಲ್ಲಿ ಕೋನ B ಇದೆ ಅಲ್ವಾ 75 ಡಿಗ್ರಿ ಪ್ಲಸ್ ಕೋನ C = 180 ಡಿಗ್ರಿ. ಸೊ 75 ಈ ಕಡೆ ತೊಗೊಂಬನ್ನಿ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಕೋನ C = 180 ಮೈನಸ್ 75 ಕಳೆದರೆ 105 ಡಿಗ್ರಿ ಆಯಿತು ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ನಿಮಗೆ AB ಮತ್ತು C ಮತ್ತು D ಕೋನಗಳು ಎಷ್ಟು ಅಂತ ಗೊತ್ತಾಗಿದೆ. ಈ ಎಲ್ಲ ಕೋನಗಳನ್ನು ಕೂಡೋದ್ರಿಂದ 360 ಡಿಗ್ರಿ ಬರುತ್ತೆ. ಸೊ ಅಲ್ಲಿಗೆ ಈ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ವಿದ್ಯಾರ್ಥಿಗಳೇ. ನಂತರ ಮುಂದಿನ ಪ್ರಶ್ನೆ ಬಂದಾಗ ಈ ಪ್ರಶ್ನೆಯಲ್ಲಿ ನಿಮಗೆ ಕೋನ R ಅನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. PQRS PS ಅನ್ನೋದು QR ಗೆ ಸಮಾಂತರವಾಗಿದೆ. ಹಾಗಾದರೆ ಇದಕ್ಕೆ ಪರಿಹಾರವನ್ನು ತೆಗೆದುಕೊಂಡ್ರೆ
ಸಮದ್ವಿಬಾಹು ತ್ರಾಪಿಜ್ಯದಲ್ಲಿ ಪಾದಕೋನಗಳು ಸಮನಾಗಿರ್ತವೆ. ಇಲ್ಲಿ ಪಿ ಎಸ್ ಮತ್ತು ಕ್ಯೂ ಆರ್ ಸಮವಾಗಿರೋದ್ರಿಂದ ಇದನ್ನು ಸಮದ್ವಿಬಾಹು ತ್ರಾಪಿಜ್ಯ ಅಂತ ಕರಿತೀವಿ. ಪಾದಗಳು ಸಮನಾಗಿರ್ತವೆ ಅಂದರೆ ಕೋನ ಪಿ ಅನ್ನೋದು ಕೋನ ಕ್ಯೂಗೆ ಸಮನಾಗಿರುತ್ತೆ ಅಂತ ವಿದ್ಯಾರ್ಥಿಗಳೇ. ಹಾಗಾದರೆ ಕೋನ ಪಿ ಅನ್ನು ಎಕ್ಸ್ ಡಿಗ್ರಿ ಅಂತ ತಗೊಳ್ತೀನಿ, ಕೋನ ಎಸ್ ಅನ್ನು 2x ಡಿಗ್ರಿ ಅಂತೇಳಿ ತೆಗೆದುಕೊಳ್ತೀನಿ. ಹಾಗಾದರೆ ಇವುಗಳ ಮೊತ್ತ ಏನಾಗಿರುತ್ತೆ? ಪರಿಪೂರಕ. ಅಂದರೆ ಕೋನ ಪಿ ಪ್ಲಸ್ ಕೋನ ಎಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿದೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ತ್ರಾಪಿಜ್ಯದ ಒಂದು ಜೊತೆ ಪಾರ್ಶ್ವಕೋನಗಳು ಪರಿಪೂರಕ ಕೋನಗಳಾಗಿರ್ತವೆ. ಇದು ಒಂದು ಗುಣಲಕ್ಷಣ. ಆದ್ದರಿಂದ ಎಕ್ಸ್ ಡಿಗ್ರಿ ಪ್ಲಸ್ 2x ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಸಜಾತಿ ಪದಗಳು ಕೂಡಿದರೆ 3x ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ಇಸ್ ಈಕ್ವಲ್ ಟು 180 ಡಿವೈಡ್ ಬೈ 3. 3 6 18, 0ಗೆ 0. ಸೊ ಅಲ್ಲಿಗೆ ಎಕ್ಸ್ ಬೆಲೆ ಎಷ್ಟು ಬಂತು? 60 ಡಿಗ್ರಿ ಅಂತ ಬಂತು ವಿದ್ಯಾರ್ಥಿಗಳೇ. ಕೋನ ಪಿ ಇಸ್ ಈಕ್ವಲ್ ಟು 60 ಡಿಗ್ರಿ ಮತ್ತು ಕೋನ ಎಸ್ ಇಸ್ ಈಕ್ವಲ್ ಟು 2x ಅಂತ ತೊಗೊಂಡಿರ್ತಾನೆ. 2 ಇಂಟು 60 ಡಿಗ್ರಿ. ಸೊ ಅಲ್ಲಿಗೆ 62 120 ಡಿಗ್ರಿ ಅಂತ ಹೇಳ್ತೀವಿ. ಕೋನ ಪಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಆಗಿರೋದ್ರಿಂದ ಕೋನ ಕ್ಯೂ ಇಸ್ ಈಕ್ವಲ್ ಟು 60 ಡಿಗ್ರಿ ಆಗಿರುತ್ತದೆ ಅಂತ ಹೇಳ್ತೇವೆ. ಆದರೆ ಕೋನ ಕ್ಯೂ ಪ್ಲಸ್ ಕೋನ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ. ತ್ರಾಪಿಜ್ಯದಲ್ಲಿ ಒಂದು ಜೋಡಿ ಪಾರ್ಶ್ವಕೋನಗಳು ಪರಿಪೂರಕವಾಗಿರುತ್ತದೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಆದ್ದರಿಂದ ಕೋನ ಆರ್ ಇಸ್ ಈಕ್ವಲ್ ಟು 180. ಅಲ್ಲಿ ಕ್ಯೂ ಕಂಡು ಹಿಡ್ಕೊಂಡಿದ್ದೀವಿ ತಾನೆ 60 ಅಂತೇಳಿ. 60ನ್ನು ಕಳಿಬೇಕು. ಕಳೆದ್ರೆ ಎಷ್ಟು ಬರುತ್ತೆ? ವೆರಿ ಗುಡ್, 120 ಡಿಗ್ರಿ. ಹಾಗಾದರೆ ವಿದ್ಯಾರ್ಥಿಗಳೇ ನಾವೇನು ಕನ್ಕ್ಲೂಷನಿಗೆ ಬರ್ತೀವಿ ಇದರ ಪ್ರಕಾರ? ಕೋನ ಆರ್ ಅಂದರೆ ಎಷ್ಟಾಗುತ್ತೆ? ಅಲ್ಲಿಗೆ 120 ಡಿಗ್ರಿ. ಅರ್ಥ ಆಯ್ತಲ್ಲ ಇದು? ಓಕೆ. ಹಾಗಾದರೆ ನಾನಿಲ್ಲಿ ಈ ಲೆಕ್ಕ ಅರ್ಥ ಆಗಿರೋದ್ರಿಂದ ಮುಂದೆ ಒಂದು ಚಟುವಟಿಕೆಯನ್ನು ನಿಮಗೆ ಕೊಡ್ತೀನಿ ವಿದ್ಯಾರ್ಥಿಗಳು. ಆ ಚಟುವಟಿಕೆ ಏನಂದರೆ, ಆಯತಾಕಾರದ ಕಾರ್ಡ್ಬೋರ್ಡ್ ತೆಗೆದುಕೊಳ್ಳಿ. ಅದನ್ನು ABCD ಎಂದು ಗುರುತಿಸಿ. ABಯ ಮೇಲೆ ಈ ಬಿಂದುವನ್ನು ಗುರುತಿಸಿ. ಸೊ ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ? ABCD ಅಂದರೆ ಒಂದು ಕಾರ್ಡ್ಬೋರ್ಡು, ಅದನ್ನು ಗುರುತು ಮಾಡಿದ್ದೇವೆ. CEಯನ್ನು ಚುಕ್ಕೆಯ ಪಥದಿಂದ ಅಂದರೆ ಡಾಟೆಡ್ ಲೈನ್ನಿಂದ ಗುರುತಿಸಿ. CEಯೊಂದಿಗೆ ಕತ್ತರಿಸಿ. ಉಂಟಾದ ತ್ರಿಭುಜಾಕಾರದ EBC ಭಾಗವನ್ನು BC ಬಾಹು AD ಬಾಹುವಿನೊಂದಿಗೆ ಐಕ್ಯವಾಗುವಂತೆ ಅದರ ಎಡಭಾಗದಲ್ಲಿ ಇಡಿ ಅಂತ ಹೇಳಿದ ವಿದ್ಯಾರ್ಥಿಗಳೇ. ಅರ್ಥ ಆಯಿತು ಅಂದ್ಕೊಳ್ತೀನಿ. CEಯನ್ನು ರಚನೆ ಮಾಡಿದ್ದಾವೆ. CBEಯನ್ನು ಕಟ್ ಮಾಡಬೇಕು. ಸೊ ಅದನ್ನು DA ಬಾಹುವಿನೊಂದಿಗೆ ಐಕ್ಯವಾಗುವಂತೆ ಸೇರಿಸಬೇಕು. ಹೀಗೆ ಸೇರಿಸೋದ್ರಿಂದ ನಿಮಗೆ ಒಂದು ಆಕೃತಿ ಕಂಡು ಬರುತ್ತೆ. ಅದು ನಮ್ಮ ಚತುರ್ಭುಜದ ಒಂದು ವಿಧನೂ ಕೂಡ ಆಗಿದೆ. ಯಾವುದು ಹೇಳ್ತೀರಾ? ಅಲ್ಲ, ನೀವು ಹೆಂಗೋ ಚಟುವಟಿಕೆ ಮಾಡಲೇಬೇಕಲ್ಲ ವಿದ್ಯಾರ್ಥಿಗಳ. ಮಾಡಿಬಿಟ್ಟು ನನಗೆ ರೀಸನ್ ಹೇಳಿ. ಅದಕ್ಕಿಂತ ಮುಂಚೆ ನಾನು ಹೇಳಿರ್ತೀನಿ, ಬಟ್ ಅದು ನಾವು ಹೇಳಿರುವಂತಹ ಚಟುವಟಿಕೆ ಅಥವಾ ಆ್ಯಕ್ಟಿವಿಟಿ ಕರೆಕ್ಟಾಗಿ ಬರುತ್ತೋ ಇಲ್ಲೋ ಅನ್ನೋದನ್ನು ಕಾರ್ಡ್ಬೋರ್ಡ್ ಮೂಲಕ ನೀವು ಮಾಡ್ತಾ ಹೋಗಿ. ಆ ಚತುರ್ಭುಜದ ವಿಧಾನೆ ಸಮಾಂತರ ಚತುರ್ಭುಜ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇದೇ ರೀತಿ ಆಕೃತಿಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಅಭಿಮುಖ ಬಾಹುಗಳು ಮತ್ತು ಕೋನಗಳನ್ನು ಅಳೆಯಿರಿ. ಇದೇ ರೀತಿ ಬೇರೆ ಬೇರೆ ಸಮಾಂತರ ಚತುರ್ಭುಜಗಳೊಂದಿಗೆ ಈ ಚಟುವಟಿಕೆಯನ್ನು ಪುನರಾವರ್ತಿಸಿ. ಸಮಾಂತರ ಚತುರ್ಭುಜ PQRS ಮತ್ತು KLMN ಆಗಿರಲಿ. ಅಳತೆಗಳನ್ನು ಈ ಕೆಳಕಂಡ ಕೋಷ್ಟಕದಲ್ಲಿ ಭರ್ತಿ ಮಾಡಿ ಅಂತ ಇದೆ ವಿದ್ಯಾರ್ಥಿಗಳು. ಹಾಗಾದರೆ ಈ ಸಮಾಂತರ ಚತುರ್ಭುಜಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆ ಲೆಕ್ಕವನ್ನು ನೋಡಿದರೆ, PQRS ಒಂದು ಸಮಾಂತರ ಚತುರ್ಭುಜ. X ಮತ್ತು Y ಬೆಲೆಗಳನ್ನು ಸೆಂಟಿಮೀಟರ್ನಲ್ಲಿ ಕಂಡುಹಿಡಿಯಿರಿ ಅಂತ ಇದೆ. PQRS QS ಮತ್ತು PRಗಳು ಈ ಚತುರ್ಭುಜದ ಕರ್ಣಗಳು. O ಬಿಂದುವಿನಲ್ಲಿ ಛೇದಿಸಿದೆ. ಹಾಗಾಗಿ OP, OS, OR, OQ ಅಂತ ಹೇಳಿ ಉಂಟಾಗಿದೆ ವಿದ್ಯಾರ್ಥಿಗಳೇ. ಅವುಗಳ ಬೆಲೆಗಳನ್ನು ಕೂಡ ಆ ಚಿತ್ರದಲ್ಲಿ ಕೊಟ್ಟಿದ್ದಾರೆ.
ಇದರಲ್ಲಿರುವಂಥ ಚರಾಕ್ಷರ ಎಕ್ಸ್ ಮತ್ತು ವೈ ಬೆಲೆಗಳನ್ನು ನಾವು ಕಂಡುಹಿಡಿಬೇಕು. ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ, ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಆದ್ದರಿಂದ SO = OQ. ಇದರಿಂದ ನಾವು ಒಂದು ಇಕ್ವೇಷನ್ ಕಂಡುಹಿಡ್ಕೊಳ್ತೀವಿ. 16 = x + y. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳ? ಕೊಟ್ಟರೆ ವ್ಯಾಲ್ಯೂಗಳನ್ನು ಇಕ್ವೇಷನ್ನಾಗಿ ಪರಿವರ್ತನೆ ಮಾಡಿದ್ದೀವಿ ಅಷ್ಟೇ. ಯಾಕೆ? SO = OQ ಆಗಿರೋದ್ರಿಂದ. ಇದನ್ನು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಇದೇ ರೀತಿ PO = OR. ಇದರಿಂದ ನಾವು ಏನು ಕಂಡುಹಿಡಿತೀವಿ ಅಂದರೆ 20 = y + 7. ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಆದ್ದರಿಂದ ವೈಯನ್ನು ನಾವಿಲ್ಲಿ ಕಂಡುಹಿಡಿದಾಗ, ಅಥವಾ ವೈ ಚರಾಕ್ಷರ ಬೆಲೆಯನ್ನು ಕಂಡುಹಿಡಿದ್ರೆ, +7 ಈ ಕಡೆ ತಗೊಳ್ಳಿ, ಮೈನಸ್ ಆಗುತ್ತೆ. ಸೊ ಇಲ್ಲಿಗೆ 20ರಲ್ಲಿ 7 ಆದರೆ 13 ಸೆಂಟಿಮೀಟರ್ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಈಗ ವೈ ಬೆಲೆ ಕಂಡುಹಿಡ್ಕೊಂಡ್ವಿ, ಇನ್ನೊಂದು ಚರಾಕ್ಷರ ಎಕ್ಸ್ ಬೆಲೆ ಕಂಡುಹಿಡಿಯಬೇಕು. ಅದಕ್ಕೆ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ವೈ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1 ಏನು ಹೇಳುತ್ತೆ? 16 = x + y ಅಂತ ಇದೆ. ವೈ ಇರೋ ಕಡೆ 13ಅನ್ನು ಆದೇಶಿಸಿ. ಸೊ ಹೀಗೆ ಆದೇಶಿಸೋದ್ರಿಂದ x = 16 - 13 ಅಂತ ಆಗುತ್ತೆ. ಆ +13 ಈ ಕಡೆ ತಗೊಂಡು ಮೈನಸ್ ಆಗುತ್ತಾನೆ. ಓಕೆ, 16ರಲ್ಲಿ 13 ಹೋದರೆ 3 ಸೆಂಟಿಮೀಟರ್. ಹಾಗಾದರೆ x = ಏನಾಯಿತು? 3 ಸೆಂಟಿಮೀಟರ್ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಈ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂಥೇಳಿ ತಿಳ್ಕೊಳ್ತೀನಿ. ವಿದ್ಯಾರ್ಥಿಗಳೇ, ನೀವು ಪಾರ್ಕ್ಗಳಿಗೆ ಭೇಟಿ ಕೊಟ್ಟಿದ್ದೀರಾ? ಪಾರ್ಕ್ಗಳಲ್ಲಿ ನೀವು ಜೋಕಾಲಿ ಆಟವನ್ನು ಕೂಡ ಆಡಲ್ಪಟ್ಟಿದ್ದೀರಾ ಅಲ್ವಾ? ಈ ಜೋಕಾಲಿ ಆಟವನ್ನು ಗಮನಿಸಿದಾಗ, ಆ ಜೋಕಾಲಿಯನ್ನು ಹೇಗೆ ಜೋಡಿಸಲ್ಪಟ್ಟಿರ್ತಾರೆ ಅನ್ನುವಂಥ ಆಕೃತಿಯನ್ನು ಸ್ವಲ್ಪ ಗಮನಿಸಿ. ಆ ಆಕೃತಿಯನ್ನು ಗಮನಿಸಿಬಿಟ್ಟು ಅದು ಯಾವ ಜಾಮಿತಿಯ ಆಕೃತಿಯಾಗಿದೆ ಅನ್ನೋದನ್ನು ನೀವು ನನಗೆ ಉತ್ತರವನ್ನು ನೀಡಬೇಕಾಗುತ್ತೆ ವಿದ್ಯಾರ್ಥಿಗಳೇ, ಅಲ್ವಾ? ಈಸಿ ಇದೆಲ್ಲ ನನ್ನ ಕ್ವಶನ್ನು. ಓಕೆ, ನೋಡೋಣ ನಿಮ್ಮಿಂದ ಏನು ಉತ್ತರ ಬರುತ್ತೆ ಅನ್ನೋದನ್ನು ನಿರೀಕ್ಷಿಸ್ತಾ ಇರ್ತೀನಿ. ನಂತರ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನಮ್ಮ ಚತುರ್ಭುಜದ ವಿಧ ವಜ್ರಾಕೃತಿ. ಈ ವಜ್ರಾಕೃತಿಯ ಗುಣಲಕ್ಷಣಗಳನ್ನು ತೆಗೆದುಕೊಂಡ್ರೆ, ಒಂದನೇದು, ವಜ್ರಾಕೃತಿಯು ಒಂದು ಸಮಾಂತರ ಚತುರ್ಭುಜವಾಗಿದ್ದು ಅದರಲ್ಲಿ ಎಲ್ಲ ಬಾಹುಗಳು ಸಮವಾಗಿರುತ್ತವೆ. ಸೆಕೆಂಡ್ ಪಾಯಿಂಟನ್ನು ತಗೊಂಡಾಗ, ಸಮಾಂತರ ಚತುರ್ಭುಜ ಎಲ್ಲ ಗುಣಲಕ್ಷಣಗಳನ್ನು ಪಡೆದಿರುವ ವಜ್ರಾಕೃತಿಯು ಕೆಲವು ವಿಶೇಷ ಗುಣಲಕ್ಷಣಗಳನ್ನು ಕೂಡ ಹೊಂದಿದೆ. ಸಮಾಂತರ ಚತುರ್ಭುಜ ಎಲ್ಲ ಲಕ್ಷಣಗಳನ್ನು ಕೂಡ ಯಾವುದು ಹೊಂದಿದೆ? ವಜ್ರಾಕೃತಿ ಹೊಂದಿದೆ ಅಂತ ಕರಿತೀವಿ. ಥರ್ಡ್ ಪಾಯಿಂಟಿಗೆ ಬಂದಾಗ, ವಜ್ರಾಕೃತಿಯ ಎಲ್ಲ ಬಾಹುಗಳು ಸಮವಾಗಿರುತ್ತವೆ. ಅದರಲ್ಲಿ ಬರುವಂಥ ಎಲ್ಲ ಬಾಹುಗಳು ಸಮ. ನೆಕ್ಸ್ಟ್ ನೋಡೋಣ, ಅವಾಗ ಗೊತ್ತಾಗತ್ತೆ ನಿಮಗೆ ಏನು ಅಂತ. 4ನೇ ಪಾಯಿಂಟನ್ನು ತಗೊಂಡಾಗ, ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. 5ನೇ ಪಾಯಿಂಟಾಗಿ ಬಂದಾಗ, ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಹಾಗೆಯೇ 6ನೇ ಪಾಯಿಂಟಿಗೆ ಬಂದಾಗ, ಎರಡೂ ಕರ್ಣಗಳು ವಜ್ರಾಕೃತಿಯನ್ನು 4 ಸರ್ವಸಮ ಲಂಬಕೋನ ತ್ರಿಭುಜಗಳನ್ನಾಗಿಸುತ್ತವೆ. 7ನೇ ಪಾಯಿಂಟಿಗೆ ಬಂದಾಗ, ಕರ್ಣಗಳು ಕೋನಾರ್ಥಕಗಳಾಗಿರುತ್ತವೆ. ಈ ಎಲ್ಲ ಅಂಶಗಳು ವಿದ್ಯಾರ್ಥಿಗಳೇ ವಜ್ರಾಕೃತಿಗೆ ಸಂಬಂಧಪಟ್ಟಿರೋದು. ಸೊ ಇದನ್ನು ಕೇಳಬಹುದು ನಿಮಗೆ, ವಜ್ರಾಕೃತಿ ಎಂದರೇನು, ಗುಣಲಕ್ಷಣಗಳನ್ನು ಬರೀರಿ ಅಂತೇಳಿ. ಸೊ ಇಷ್ಟು ನೀವು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ವಜ್ರಾಕೃತಿಗೆ ಸಂಬಂಧಪಟ್ಟಿರುವಂತಹ ಒಂದು ಚಟುವಟಿಕೆಯನ್ನು ನೋಡೋದಾದರೆ, 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಬಾಹುಗಳುಳ್ಳ 4 ತದ್ರೂಪ ಲಂಬಕೋನ ತ್ರಿಭುಜಗಳನ್ನು ಕಾರ್ಡ್ಬೋರ್ಡ್ನಲ್ಲಿ ಕತ್ತರಿಸಿಕೊಳ್ಳಿ. ವಿದ್ಯಾರ್ಥಿಗಳು ಇಲ್ಲೇನು ನಿಮಗೆ ಮೆಜರ್ಮೆಂಟ್ ಹೇಳಿದಿರೋ ಅದೇ ಮೆಜರ್ಮೆಂಟಲ್ಲಿ ಏನು ಮಾಡಿ ಅಂದರೆ, ಕಾರ್ಡ್ಬೋರ್ಡನ್ನು ತೆಗೆದುಕೊಂಡು ಲಂಬಕೋನ ತ್ರಿಭುಜವನ್ನು ಕಟ್ ಮಾಡಿ. ಕಟ್ ಮಾಡಿದ ಮೇಲೆ ಚಿತ್ರದಲ್ಲಿ ತೋರಿಸಿರುವಂತೆ ಕಾಗದದ ಮೇಲೆ ಜೋಡಿಸಿ. ಚಿತ್ರದ ಅಂಚನ್ನು ಗುರುತಿಸಿ. ಅವನ್ನೆಲ್ಲ 4 ಜೋಡಿಸ್ತಿರಲ್ಲ, ಜೋಡಿಸಾದ್ಮೇಲೆ ಅಂಚುಗಳನ್ನು ಗುರುತು ಮಾಡಿ. ಆ ಅಂಚನ್ನು ಗುರುತು ಮಾಡಿದಾಗ ಆ ತ್ರಿಭುಜದಲ್ಲಿನ ಬಾಹು ಮತ್ತು ಕೋನಗಳನ್ನು ಅಳೆಯಿರಿ ಮತ್ತು ಅದೆಷ್ಟೆಷ್ಟಿದೆ ಅಂತ ಬರೆದುಕೊಳ್ಳಿ. ಹಾಗೆಯೇ ವಿವಿಧ ಅಳತೆಯ ಲಂಬಕೋನ ತ್ರಿಭುಜಗಳನ್ನು ಬಳಸಿ ಈ ಚಟುವಟಿಕೆಯನ್ನು ಪುನರಾವರ್ತಿಸಬಹುದು. ಇದರಿಂದ ನೀವು ಏನು ಗಮನಿಸ್ತೀರಾ? ಇಲ್ಲಿ ಗಮನಿಸುವಂಥ ಅಂಶಗಳೇನು? ಮೆಜರ್ಮೆಂಟ್ನ ತೆಗೆದುಕೊಂಡಾಗ, ಕೋನಮಾಪಕ ಸಹಾಯದಿಂದ ಅಳೆದಾಗ, ಆಗ ನೀವು ಯಾವ ಕನ್ಕ್ಲೂಷನಿಗೆ ಬರ್ತೀರಾ ಅಂದರೆ, ಕೋನ ಎ, ಕೋನ ಸಿ
ಎರಡು ಪರಸ್ಪರ ಸಮನಾಗಿರುತ್ತೆ, ಅಂದರೆ ಅಭಿಮುಖ ಕೋನಗಳು. ಮತ್ತು ಯಾವುದಿದೆ, ಕೋನ ಬಿ ಅನ್ನೋದು ಕೋನ ಡಿಗೆ ಸಮನಾಗಿದೆ ಅನ್ನುವಂಥ ಕನ್ಕ್ಲೂಷನಿಗೆ ಬರ್ತೀರ. ಅದಲ್ದಲೇ ಇನ್ನೊಂದು ವಿಶೇಷ ಗುಣಲಕ್ಷಣ ಇದೆ. ಏನಪ್ಪ ಅಂದರೆ ಈ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಫಾರ್ ಎಕ್ಸಾಂಪಲ್ 5 ಸೆಂಟಿಮೀಟ್ರ್ ಅಂತ ತೊಗೊಂಡಿದ್ದೇವೆ. ಎ ಬಿ, ಬಿ ಸಿ, ಸಿ ಡಿ ಮತ್ತು ಡಿ ಎಗಳು ಪರಸ್ಪರ ಸಮನಾಗಿದ್ದು 5 ಸೆಂಟಿಮೀಟರ್ಗೆ ಈಕ್ವಲ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಬರುವಂಥ ತೀರ್ಮಾನ ಏನಂದರೆ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು ಡಿ ಎ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಈ ರೀತಿಯ ಆಕೃತಿಯನ್ನು ನಾವು ವಜ್ರಾಕೃತಿ ಅಂಥೇಳಿ ಕರೆಯಲ್ಪಡ್ತೇವೆ. ಹಾಗಾದರೆ ವಜ್ರಾಕೃತಿ ಅಂದರೆ ಏನಂತ ಗೊತ್ತಾಯ್ತಲ್ಲ. ನಂತರ ಅದರ ಗುಣಲಕ್ಷಣಗಳು ಕೂಡ ನೀವು ತಿಳ್ಕೊಂಡು ವಿದ್ಯಾರ್ಥಿಗಳೇ. ಇದು ಕೂಡ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ನಂತರ ಈ ವಜ್ರಾಕೃತಿ ಆದಮೇಲೆ ಈ ಚತುರ್ಭುಜದ ವಿಧದಲ್ಲಿ ಇನ್ನೊಂದು ಮುಖ್ಯವಾಗಿರುವಂತಹ ವಿಧ ವರ್ಗ, ಅಥವಾ ಇದನ್ನು ಚೌಕ ಅಂತಲೂ ಕೂಡ ಕರಿತೀವಿ ವಿದ್ಯಾರ್ಥಿಗಳೇ. ವರ್ಗವು ಒಂದು ಚತುರ್ಭುಜವಾಗಿದ್ದು ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿದೆ. ಚಿತ್ರವನ್ನು ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂಥೇಳಿ. ಎ ಬಿ, ಬಿ ಸಿ, ಸಿ ಡಿ, ಡಿ ಎಗಳು ಪರಸ್ಪರ ಸಮವಾಗಿದ್ದಾವೆ. ಕೋನ ಎ ಅನ್ನೋದು 90 ಡಿಗ್ರಿ ಹೊಂದಿದೆ. ಹಾಗಾದರೆ ಈ ವರ್ಗವು ಸಮಾನಾಂತರ ಚತುರ್ಭುಜವಾಗಿದ್ದಾಗ ಇದು ಹೊಂದಿರುವಂತಹ ಗುಣಲಕ್ಷಣಗಳು ಏನೇನೆಂದರೆ, ಫಸ್ಟ್ ಪಾಯಿಂಟ್ ತೊಗೊಂಡ್ರೆ ಎಲ್ಲ ಬಾಹುಗಳು ಸಮವಾಗಿವೆ. ನಾನು ಮೊದಲೇ ಹೇಳಿದೆ ಅಲ್ವಾ, ಎಲ್ಲ ಬಾಹುಗಳನ್ನು ಒಂದು ಸಿಂಗಲ್ ಲೈನಲ್ಲಿ ತೋರಿಸು ಅಂದರೆ ಸಮ ಆಗಿದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಎ ಬಿ 4 ಸೆಂಟಿಮೀಟ್ರ್ ಇದ್ದರೆ ಬಿ ಸಿ, ಸಿ ಡಿ ಮತ್ತು ಡಿ ಎಗಳು 4 ಸೆಂಟಿಮೀಟ್ರ್ ಇರುತ್ತೆ ಅಂತ ಹೇಳಿ ಅರ್ಥ. ಪ್ರತಿ ಕೋನವು ಲಂಬ ಕೋನವಾಗಿದೆ. ಕೋನ ಎ ಅನ್ನು 90 ಡಿಗ್ರಿ ಇದೆ ತಾನೆ. ಬಿ, ಸಿ ಮತ್ತು ಡಿಗಳು ಕೂಡ 90 ಡಿಗ್ರಿ ಆಗಿದೆ. ಮತ್ತು ಕರ್ಣಗಳು ಸಮವಾಗಿವೆ. ಎ ಇಂದ ಸಿಗೆ, ಬಿ ಇಂದ ಡಿಗೆ ಸೇರಿಸಿದಾಗ ಉಂಟಾಗುವಂಥ ರೇಖೆ ಖಂಡಗಳು ಕರ್ಣಗಳು. ಇವುಗಳು ಕೂಡ ಏನಾಗಿರುತ್ತೆ, ಪರಸ್ಪರ ಸಮವಾಗಿರುತ್ತವೆ ಅಂತ ಕರಿತೀವಿ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಅವುಗಳನ್ನು ಸೇರಿಸೋದ್ರಿಂದ ಬರೀ ಸಮನಾಗಿರೋದಿಲ್ಲ, ಆ ಬಿಂದುವಿನಲ್ಲಿ ಏನಾಗಿರುತ್ತೆ, ಲಂಬಕೋನವನ್ನು ಉಂಟು ಮಾಡುತ್ತೆ. ಅಂದರೆ ಲಂಬವಾಗಿ ಅವು ಅರ್ಧಿಸಲ್ಪಡ್ತವೆ ಅಂಥೇಳಿ ತೀರ್ಮಾನಕ್ಕೆ ಬರ್ತೀವಿ ವಿದ್ಯಾರ್ಥಿಗಳೇ. ಇದು ವರ್ಗದ ಗುಣಲಕ್ಷಣವಾಗಿದೆ. ಹಾಗೆಯೇ ನಮ್ಮ ಈ ಚತುರ್ಭುಜದ ಇನ್ನೊಂದು ವಿಧ, ಕೊನೆಯ ವಿಧ ಅಂತಲೂ ಕೂಡ ಕರಿಬಹುದು. ಯಾವುದದು, ಪತಂಗ. ಅಂದರೆ ಇದನ್ನು ಗಾಳಿಪಟ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಗಾಳಿಪಟ ಅಂದ ತಕ್ಷಣ ಗೊತ್ತಾಯ್ತಲ್ಲ, ನೀವೇನು ಗಾಳಿಪಟವನ್ನು ಗಾಳಿಯಲ್ಲಿ ಬಿಡೋ ಆಟನ ಆಟಾಡ್ತಿರ್ತಾನೆ, ಅದು ಹೇಗಿರುತ್ತೆ, ಸೊ ಅದೇ ಆಕೃತಿಯಲ್ಲಿ ಈ ಪತಂಗ ಕೂಡ ಇರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಪತಂಗದ ಗುಣಲಕ್ಷಣ ಏನು ಅಲ್ವಾ, ಪತಂಗ ಅಂದರೆ ಹೇಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಉದಾಹರಣೆಯನ್ನು ಕೂಡ ನೋಡೋಣ ವಿದ್ಯಾರ್ಥಿಗಳೇ. ಇದರ ಗುಣಲಕ್ಷಣಕ್ಕೆ ಬಂದಾಗ 2 ಜೊತೆ ಬಾಹುಗಳು ಸಮವಾಗಿರ್ತವೆ. ಆ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಪತಂಗ ಆದರೆ 2 ಜೊತೆ ಬಾಹುಗಳು. ಎ ಬಿ ಅನ್ನೋದು ಎ ಡಿಗೆ ಸಮನಾಗಿದೆ ಅಂತ ಅರ್ಥ. ಸಿ ಬಿ ಅನ್ನೋದು ಸಿ ಡಿಗೆ ಸಮನಾಗಿದೆ ಅಂಥೇಳಿ ಅರ್ಥ ವಿದ್ಯಾರ್ಥಿಗಳೇ. ನೋಡ್ರಿ, 2 ಬಾಹುಗಳಲ್ಲಿ ಒಂದೇ ಏನು ಬಂದಿದೆ, ಸಾಮಾನ್ಯ ಬಿಂದು ಬಂದಿದೆ ಅಲ್ವಾ. ಓಕೆ, ಈ ರೀತಿಯಾಗಿ ನೀವು ನೆನಪಿಟ್ಕೋಬೋದು ವಿದ್ಯಾರ್ಥಿಗಳೇ. ಸೆಕೆಂಡ್ ಪಾಯಿಂಟಿಗೆ ಬಂದಾಗ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಚಿತ್ರದಲ್ಲಿ ಬಿ ಡಿ ಕರ್ಣವು ಎ ಸಿಯನ್ನು ಲಂಬವಾಗಿ ಅರ್ಧಿಸುತ್ತದೆ. ಕರ್ಣಗಳು ಪರಸ್ಪರ ಲಂಬವಾಗಿರ್ತವೆ, 90 ಡಿಗ್ರಿಯನ್ನು ಉಂಟು ಮಾಡುತ್ತೆ ಕಟ್ ಮಾಡಿದಾಗ. ಸೊ ಎಲ್ಲ 2 ಕರ್ಣಗಳು ಜಾಯಿನ್ ಆದಾಗ. ಮತ್ತು ಬಿ ಡಿ ಕರ್ಣವು ಎ ಸಿಗೆ ಏನಾಗಿರುತ್ತೆ, ಪರಸ್ಪರ ಲಂಬವಾಗಿಯೇ ಅರ್ಧಿಸಲ್ಪಡುತ್ತೆ. ಥರ್ಡ್ ಪಾಯಿಂಟ್ ತೊಗೊಂಡ್ರೆ, ಒಂದು ಕರ್ಣವು ಅಭಿಮುಖ ಶೃಂಗಕೋನಗಳನ್ನು ಅರ್ಧಿಸುತ್ತದೆ. ಚಿತ್ರದಲ್ಲಿ ಎ ಸಿ ಕರ್ಣವು ಶೃಂಗಕೋನಗಳಾದ ಕೋನ ಎ ಮತ್ತು ಕೋನ ಸಿ ಅನ್ನು ಅರ್ಧಿಸುತ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಇದಿಷ್ಟು ಈ ಪತಂಗಕ್ಕೆ ಸಂಬಂಧಪಟ್ಟಂತಹ ಗುಣಲಕ್ಷಣವಾಗಿದೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಒಂದು ಪಿ ಕ್ಯೂ ಆರ್ ಎಸ್ ಪತಂಗದಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಕ್ಯೂ ಆರ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಪಿ ಕ್ಯೂ ಆರ್ ಎಸ್ನ ಸುತ್ತಳತೆ ಏನು ಅಂತ ಇದೆ. ಪಿ ಕ್ಯೂ ಆರ್ ಎಸ್ ನಾವು ಏನು ಚತುರ್ಭುಜವನ್ನು ತೆಗೆದುಕೊಂಡಾಗ ಪಿ ಕ್ಯೂ ಪಿ ಎಸ್ಗೆ ಸಮವಾಗಿದೆ, ಕ್ಯೂ ಆರ್ ಎಸ್ ಆರ್ಗೆ ಸಮವಾಗಿದೆ ಅಂಥೇಳಿ ಅಲ್ಲಿ ನಿಮಗೆ ಸಿಗ್ನಲ್ ಕೊಟ್ಟಿದೆ. ಒಂದು
ಲೈನು, ಇನ್ನೊಂದು ಬಾವು ಮೇಲೆ 2 ಲೈನನ್ನು ಹಾಕಿದ್ದೇವೆ ಅಲ್ವಾ ವಿದ್ಯಾರ್ಥಿಗಳೇ. ಆ 2 ಬಾವುಗಳು ಸಮನಾಗಿದೆ ಅಂಥೇಳಿ ಅರ್ಥ. ಹಾಗಾದರೆ ಈ ಪ್ರಶ್ನೆಗೆ ಪರಿಹಾರವೇನು ಅಂತ ನಾವು ಕಂಡಿಡ್ಕೊಂಡ್ರೆ, ಈ ಚಿತ್ರದಿಂದ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಎಸ್. ನಾನು ಹೇಳಿದೆ ಯಾವಾಗಲೇ ಅಲ್ವಾ, ಎಷ್ಟಿದೆ ಬಾವುಗಳು ಸಮ 3 ಸೆಂಟಿಮೀಟರ್. ಕ್ಯೂ ಆರ್ ಇಸ್ ಈಕ್ವಲ್ ಟು ಎಸ್ ಆರ್. 2 ಜೊತೆ ಬಾವುಗಳು ಸಮನಾಗ್ತಿದ್ದಾವೆ ಇಲ್ಲಿ 6 ಸೆಂಟಿಮೀಟರ್. ಆದ್ದರಿಂದ ಸುತ್ತಳತೆಯು ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಎಸ್ ಪ್ಲಸ್ ಪಿ ಎಸ್ ಇಸ್ ಈಕ್ವಲ್ ಟು 3 + 6 + 6 + 3. ಆ ಎಲ್ಲ ಬೆಲೆಗಳನ್ನು ಬರ್ಕೊಂಡಿದೆ ವಿದ್ಯಾರ್ಥಿಗಳೇ. ಇವುಗಳನ್ನು ಕೂಡಿದರೆ 18 ಸೆಂಟಿಮೀಟರ್ ಬರುತ್ತೆ. ಸೊ ಇಲ್ಲಿ ಸುತ್ತಳತೆ ಅಂದ್ರೇನು? ಆ ಆಕೃತಿಯ 4 ಬಾವುಗಳನ್ನು ಕೂಡಿ ಅಂತೇಳಿ ಅರ್ಥ. ಸೊ ಕೂಡಿದಾಗ 18 ಸೆಂಟಿಮೀಟರ್ ಬಂತು. ಸೊ ಈ ರೀತಿಯ ಲೆಕ್ಕಗಳನ್ನು ನಿಮಗೆ ಎಕ್ಸಾಮಲ್ಲಿ 2 ಮಾರ್ಕ್ಸ್ಗೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಸೊ ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಹಾಗಾದರೆ ಇಲ್ಲಿಯವರೆಗೆ ಈ ಪಾಠದಲ್ಲಿ ಕಲಿತಿರುವಂತಹ ಎಲ್ಲ ಕಲಿಕಾಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಡೆಫಿನಿಷನ್ ಆಗಿರಬಹುದು, ಉದಾಹರಣೆ ಲೆಕ್ಕಗಳು, ಪ್ರಮೇಯವನ್ನು ಹೇಗೆ ಸಾಧಿಸೋದು, ಅದಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳು ಅಲ್ವಾ, ನಮ್ಮ ಚತುರ್ಭುಜದ ಕೆಲವು ವಿಧಗಳ ವ್ಯಾಖ್ಯಾನ, ಗುಣಲಕ್ಷಣ, ಉದಾಹರಣೆ ಲೆಕ್ಕಗಳು, ಈ ಎಲ್ಲವೂ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸಿ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬರುವಂಥ ಅಭ್ಯಾಸದ ಲೆಕ್ಕಗಳನ್ನು ನೀವೇ ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕ್ವಶನ್ ವಿತ್ ಆನ್ಸರ್ನ ಬರೆಯುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ ಅನ್ನೋ ಉದ್ದೇಶದಿಂದನೇ ಇಲ್ಲಿ ನಾನು ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸಿಲ್ಲ ವಿದ್ಯಾರ್ಥಿಗಳೇ. ಆ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ನೀವು ಮಾಡ್ತಾ ಹೋಗಿ. ಅದರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಇಲ್ಲ ಅಂದರೆ ಇದರ ಪಾಠದ ನೋಟ್ಸನ್ನು ಕೂಡ ಕಳಿಸ್ತೇನೆ, ಅದನ್ನು ಕೂಡ ನೋಡ್ಕೊಂಡು ನೀವು ಬರೀಬಹುದು. ಇಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ, ಉದಾಹರಣೆ ಲೆಕ್ಕಗಳಿದಾವಲ್ಲ, ಆ ಲೆಕ್ಕಗಳನ್ನು ನೋಡಿಕೊಂಡು ಈ ಲೆಕ್ಕಗಳನ್ನು ಅಭ್ಯಾಸದ ಲೆಕ್ಕಗಳನ್ನು ನೀವು ಬಿಡಿಸ್ತಾ ಹೋಗಬಹುದು. ಇಲ್ಲ ಅಂದರೆ ನನ್ನ ವಿಡಿಯೋ ಕ್ಲಾಸಸ್ ಏನು ಆನ್ಲೈನ್ ಕ್ಲಾಸಸ್ ಇದೆಯಲ್ಲ, ಇದನ್ನು ಅಬ್ಸರ್ವ್ ಮಾಡೋದರಿಂದನೂ ಕೂಡ ನಿಮಗೆ ಪ್ರಶ್ನೆಗೆ ಉತ್ತರಗಳು ದೊರೀತಾ ಹೋಗ್ತವೆ. ಆದಷ್ಟು ನೀವು ಸ್ವಂತವಾಗಿ ಉತ್ತರಗಳನ್ನು ಬರೆಯುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ ಅನ್ನೋ ಉದ್ದೇಶದಿಂದಲೇ ವಿದ್ಯಾರ್ಥಿಗಳೇ ಅಭ್ಯಾಸದ ಲೆಕ್ಕಗಳನ್ನು ನಾನು ನಿಮಗೆ ಕೊಡ್ತಿರುವಂಥದ್ದು. ಸೊ ಹಾಗಾಗಿ ಈ ಪಾಠದಲ್ಲಿ ಏನೇನು ಪ್ರಶ್ನೆ ಕೊಟ್ಟಿದ್ದೀನಿ, ಆ್ಯಕ್ಟಿವಿಟೀಸ್ ಏನು ಕೊಟ್ಟಿದ್ದೀನಿ ಅಲ್ವಾ, ಚಿಕ್ಕ ಪುಟ್ಟ ಆ್ಯಕ್ಟಿವಿಟೀಸ್ಗಳು ಕೂಡ ಕೊಟ್ಟಿದ್ದೀನಿ ನಾನು. ಆ ಆ್ಯಕ್ಟಿವಿಟೀಸ್ಗಳು, ಅಭ್ಯಾಸದ ಲೆಕ್ಕಗಳು, ಇವೆಲ್ಲವುಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರಬೇಕು. ನಾನು ಅದೆಲ್ಲನೂ ಕರೆಕ್ಷನ್ ಮಾಡ್ತೇನೆ. ಹಾಗಾದರೆ ಈ ಪಾಠದಲ್ಲಿ ಎಲ್ಲ ಕಲಿಕಾಂಶಗಳು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿಬಿಟ್ಟು ನಾನು ಭಾವಿಸಿ ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ವಿದ್ಯಾರ್ಥಿಗಳೇ. ಇದರ ಮುಂದಿನ ಪಾಠವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.